श्रीगुरुभ्यो नमः। हरिः ओम्। गणानां त्वा गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणस्पत आन शृण्वन्नोतिभिः सीदसाधनम्। ॐ शान्ति शान्ति शान्तिः। ॐ सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ जातवेदसे सुनवामसो मम राति यतो निदहाति वेदः स न परिषदति दुर्गाणि विश्वा नावेव सिन्धुं दुरितात्यग्निः तामग्निवर्णा तपसा ज्वलन्ति वैरोचनी कर्मफलेषु जुष्टा दुर्गां देवीं शरणमहं प्रपद्ये सुतरसि तरसे नमः। अग्ने त्वं पारयानव्यो अस्मान् स्वस्तिभिरति दुर्गाणि विश्वा ऊश्च पृथ्वी बहुलान उर्वे भवा लोकाय तनयाय शय्योः विश्वानि नो दुर्गः जातवेद सिन्धुं ननाव दुरितातिपर्षि अग्नि अत्रिवं मनसा गृहाणो स्माकं बोध्यगिता तनूनां ऋतनाजितगं सहमानमुग्रमग्निगुं कुवेम परमा सधस्तात् स न परिषदति दुर्गाणि विश्वा अतिदुरितात्यग्निः प्रत्नोषि कवीभ्यो अध्वरेषु सनाच्च होता नव्यत्सत्से स्वाञ्चाग्ने तनुवं विप्रयस्व स्मभ्यं च सौभगमायजस्व। जुष्टमयुजो निषिक्तं तवेन्द्रविष्णो रनुसञ्चरेम नाथस्य पृष्ठमभिसंवसानो वैष्णवी लोकविहमादयन्ताम्। ॐ विद्महे कन्याकुमारी धीमहि तन्नो दुर्गे प्रचोदयात्। ॐ शान्ति शान्ति शान्तिः।
ನೋಡ್ಕೊಳ್ಳಿ. ಬರಿದೆ ಕರೆ ಬಾರ್ ವಿರುವೆ, ಬರಿದೆ ಕರೆ ಬಾರ್ ವಿರುವೆ, ಬರಿದೆ ಕರೆ ಬಾರ್ ವಿರುವೆ, ಪರಮ ಪ್ರೇಮದಿ ಕರೆದರೆ ಬರುವೆ, ಪರಮ ಪ್ರೇಮದಿ ಕರೆದರೆ ಬರುವೆ, ಬರಿದೆ ಕರೆಯೇನಿ, ಬರಿದೆ ಕರೆಯೇನಿ, ಬರಿದೆ ಕರೆಯೇನಿ ಬಾರವಿರುವೆ. ತಿಳಿ ತಿಳಿದು ನಿನ್ನ ಕರೆಯದೆ ಉಳಿದೆ, ತಿಳಿ ತಿಳಿದು ನಿನ್ನ ಕರೆಯದೆ ಉಳಿದೆ, ಇಳೆಯ ಆಸೆಗಳು ಮೈ ಮರೆತೆ, ಕಣೆ ತಿಳಿದು ನಿನ್ನ ಕರೆಯದೆ ಉಳಿದೆ, ತಿಳಿ ತಿಳಿದು ನಿನ್ನ ಕರೆಯದೆ ಉಳಿದೆ, ಇಳೆಯ ಆಸೆಯೋಳು ಮೈ ಮರೆತೆ, ಕಳೆಯೈ ಮೋಹದವನಿ, ಕಳೆಯೈ ಮೋಹದವನಿ, ಬೆಳಕ ತೋರು ಹರಿ, ಬೆಳಕ ತೋರು ಹರಿ, ಬೆಳಕ ತೋರು ಹರಿ, ಕರುಣಾ ಜಲದೆ, ಬೆಳಕ ತೋರು ಹರಿ, ಕರುಣಾ ಜಲದೆ, ಬರಿದೆ ಕರೆಯೇನಿ, ಬರಿದೆ ಕರೆಯೇನಿ, ಬರಿದೆ ಕರೆಯೇನಿ ಬಾರದಿರುವೆ. ಕನಕ ಹರಿಣವಿ ಭುವನ ವಿರಚನೆ, ಕನಕ ಹರಿಣವಿ ಭುವನ ವಿರಚನೆ, ಕನಸು ಸಾಕು ಕೃಷ್ಣ ಕೈ ಮುಗಿವೆ, ಕನಕ ಹರಿಣವಿ ಭುವನ ವಿರಚನೆ, ಕನಕ ಹರಿಣವಿ ಭುವನ ವಿರಚನೆ, ಕನಸು ಸಾಕು ಕೃಷ್ಣ ಕೈ ಮುಗಿವೆ, ದಿನಕರಾನುದಯಕ್ಕೆ ವನಜ ವಿಕಸನ, ದಿನಕರಾನುದಯ
ವಿಕಸನ ಮನವರಳಿಸು ಹರಿ ಮನವರಳಿಸು ಹರಿ ಮನವರಳಿಸು ಹರಿ ಪರಮ ಗುಣನಿಧಿ ಮನವರಳಿಸು ಹರಿ ಪರಮ ಗುಣನಿಧಿ ಬರಿದೆ ಕರೆನಿ ಪಾರದಿರುವೆ ಬರಿದೆ ಕರೆನಿ ಪಾರದಿರುವೆ ಪರಮ ಪ್ರೇಮದಿ ಕರೆದರೆ ಬರುವೆ ಪರಮ ಪ್ರೇಮದಿ ಕರೆದರೆ ಬರುವೆ ಬರಿದೆ ಕರೆನಿ ಬರಿದೆ ಕರೆನಿ ಬರಿದೆ ಕರೆನಿ ಬಾರದಿರುವೆ ಕೆಲವು ಹಾಡುಗಳು ಶ್ರೀರಾಮಕೃಷ್ಣ ಪರಮಹಂಸರ ಯಾವ ಭಾವನೆಯಿಂದ ಹಾಡ್ತಿದ್ರು ಅದೇ ಭಾವನೆಗಳು ಬರುತ್ತೆ ಈ ಹಾಡುಗಳಲ್ಲಿ. ಕನಕ ಹರಿಣವಿ ಭುವನ ವಿರಚನೆ, ಕನಸು ಸಾಕು ಕೃಷ್ಣ, ಎಂಥ ಪದಗಳು ನೋಡಿ ಅದು. ನಾವು ಕರಿತೀವಿ, ಹೇಗೆ ಕರಿತೀವಿ ನಾವು ಕರೆಯುವಾಗ ಅದರ ಹಿನ್ನೆಲೆಯಲ್ಲಿ ಏನೇನು ಅಡಗಿದೆ. ನಾವೇನು ಮೀರಾ, ಆಂಡಾಳ್, ಅಕ್ಕ ಮಹಾದೇವಿ ಕದಂಗೆ ಕರಿತೀವ. ನಮಗೇನೋ ಆಗಬೇಕಾಗಿದೆ, ದೇವ್ರಿಗೂ ಗೊತ್ತು ಯಾಕೋ ಇವತ್ತು ತುಂಬ ಚೆನ್ನಾಗಿ ಕರೀತಾ ಇದ್ದಾರೆ ನಮಗೆ ಅಂತ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹಾಡ್ತಾರೆ. ಜೀವನ ಪೂರ್ತಿ ಹೀಗೆ ಇರಬೇಕು, ಆಗಲೇ ನಮ್ಮ ಜೀವನ ಪಾವನವಾಗುತ್ತೆ. ನಿಮ್ಗೆ ಹೇಳಿದ್ನಲ್ಲ, ಎನಿಮ್ಯಾಲಿಟಿ, ಹ್ಯುಮ್ಯಾನಿಟಿ, ಡಿವೈನಿಟಿ, ಈ ಮೂರು ನಮ್ಮ ಜೀವನದಲ್ಲಿ ಸರಿಯಾದ ಶಿಕ್ಷಣ ತೆಗೆದುಕೊಂಡು ಸರಿಯಾದ ಗುರುಗಳನ್ನು ಪಡ್ಕೊಂಡು ಸರಿಯಾದ ರೀತಿಯಲ್ಲಿ ಬದುಕನ್ನು ನಡೆಸ್ಕೊಂಡು ಹೋದರೆ ಒಬ್ಬ ವ್ಯಕ್ತಿ ದೈವತ್ವದರಿಗೆ ಬಹಳ ನಿರಾಯಾಸವಾಗಿ ಹೋಗ್ಬಿಡ್ತಾನೆ, ಸೇರಿಬಿಡ್ತಾನೆ. ಆದರೆ ನಮಗೆ ಆಗ್ತಾನೆ ಇಲ್ಲ ಹೋಗ್ಲಿಕ್ಕೆ. ಯಾಕಂದ್ರೂ ಗೊತ್ತಿಲ್ಲ, ಮನಸ್ಸಿದೆ, ಎಲ್ಲ ಇದೆ. ಆದರೆ ರಾಮ ಎಷ್ಟು ಪ್ರಾರ್ಥನೆ ಮಾಡಿದ್ವಿ. ಯಾವಾಗಲೂ ವರ್ಷಕ್ಕೊಂದ್ಸಲ, ಈಗ ಇವತ್ತು ನಾಗಲಮಡಕ್ಕೆ ಜಾತ್ರೆ ಇದೆ, ವರ್ಷಕ್ಕೊಂದ್ಸಲಿ ಹಾಗೆ ಹೋಗ್ಬಿಟ್ಟು ನಾವು ಪೂಜೆ ಮಾಡಿಬಿಟ್ರೆ ಅದು ಒಳ್ಳೆಯದೇ, ಅದೇನು ಕೆಟ್ಟದಲ್ಲ. ಆದರೆ ಅದು ಒಂದು ಪ್ರತೀಕ ಅಷ್ಟೇ. ಪ್ರತಿನಿತ್ಯ ನಿನ್ನ ಹೃದಯದಲ್ಲಿ ಜಾತ್ರೆ ಆಗಬೇಕು, ಪ್ರತಿನಿತ್ಯ ನಿನ್ನ ಹೃದಯದಲ್ಲಿ ಉತ್ಸವ ಆಗಬೇಕು. ಆವಾಗಲೇ ನಾವು ಮನುಷ್ಯರಾಗಿ ದೈವತ್ವದೆಡೆಗೆ ಸಾಗೋದಕ್ಕೆ ಎಲ್ಲ ರೀತಿಯ ಅನುಕೂಲವಾಗ್ತದೆ. ನಾನು ನಿನ್ನೆ ತಾನೇ ಮಧ್ಯರಾತ್ರಿ ಬಂದೆ, ನಿನ್ನೆ 2 ಗಂಟೆಗೆ. ನಾನು ಹೋಗಿದ್ದ ಕಡೆ ಎಲ್ಲ ಆ ಭಯಾನಕ ಭೀಕರ ಪ್ರವಾಹದಿಂದ ಜನ ತತ್ತರಿಸೋಗ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೋಗಕ್ಕೆ ಮುಂಚೆ ಪೇಜಾವರ ಶ್ರೀಗಳ ದರ್ಶನ ಪಡ್ಕೊಂಡು ವಿಶ್ವೇಶ್ವರ ತೀರ್ಥರ ಪುಣ್ಯ ಸ್ಮೃತಿಯ ಆ ಸಂದರ್ಭದಲ್ಲಿ ಬೆಂಗಳೂರಿನ ವಿದ್ಯಾಪೀಠದಲ್ಲಿ ನಮಸ್ಕಾರ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದೆ. ನನ್ನ ಶ್ರದ್ಧಾ ಭಕ್ತಿಯ ಪುಷ್ಪಾಂಜಲಿಯನ್ನು ಅರ್ಪಿಸಕ್ಕೆ ಹೋಗಿದಾಗ ಎಲ್ಲ ಮಾತಾಡಿದ್ಮೇಲೆ ಗುರುಗಳು ಕೇಳಿದ್ರು, ಜಪಾನಂದ್ರೆ ಮತ್ತೆ ಕೇಳಿಬಂತು, ನೀವು ತುಂಬ ಈ ಒಂದು ಪ್ರವಾಹದಲ್ಲಿ ಕೆಲಸದಲ್ಲಿ ಇದ್ದೀರಾ ಅಂತ. ಹೇಗೆ ಜಪಾನ್ ಅಂದರೆ ಅಲ್ಲಿ ಸರ್ಕಾರ ಯಾವುದೂ ಇಲ್ವಾ? ನಾನು ಹೇಳಿದೆ, ಇದೇ, ಅದೆಲ್ಲ ಮೇನ್ ರೋಡಲ್ಲಿ ಏನಾದರೂ ಆದರೆ ಅಲ್ಲಿ ಹೋಗಿ ಒಂದಷ್ಟು ಮಾಡಿ ನಾವು
ಸೇವೆ ಮಾಡೋದು ಅಂತ ಹೇಳ್ತಾರೆ. ಆದರೆ ನಾನು ಇದುವರೆಗೆ 4 ತಿಂಗಳಲ್ಲಿ 26,500 ಜನಕ್ಕೂ ಹೆಚ್ಚು ಜನಗಳಿಗೆ ಶ್ರೀರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದ, ಶಾರದಾದೇವಿಯವರ ಹೆಸರಿನಲ್ಲಿ ಸೇವೆ ಮಾಡಿ ಬರ್ತಾ ಇದ್ದೀನಿ. ನಾನು ಕಂಡಾಗೆ ನಾನು ಹೋಗಿ ಸ್ಥಳದಲ್ಲಿ ಯಾರೂ ಹೋಗಿಲ್ಲ ಅಂದೆ, ಯಾರೂ ಹೋಗಲ್ಲ. ನೆನ್ನೆ ಹೋಗಿ ಸ್ಥಳಗಳಂತೂ ಭಯಾನಕವಾದ ಸ್ಥಳಗಳು. ಇನ್ನೂ ನೀರು ಅಲ್ಲಲ್ಲಿ ನಿಂತಿದೆ, ಸೊಳ್ಳೆಗಳ ಬೀಡಾಗಿದೆ. ಆರೋಗ್ಯ ಇಲಾಖೆಯವರಲ್ಲಿ ಕೂತಿದ್ದಾರೆ, ಅವ್ರಿಗೆ ಗೊತ್ತು ಈ ಥರ ನೀರೆಲ್ಲ ಇದ್ದರೆ ಏನೇನಾಗುತ್ತೆ ಅಂತ. ಎಲ್ಲವನ್ನೂ ನಾವು ಸಹಿಸಿಕೊಂಡು ನಾವಲ್ಲಿ ಕೆಲಸ ಮಾಡಬೇಕಂದ್ರೆ ಸ್ವಾಮಿ ವಿವೇಕಾನಂದರ, ಶ್ರೀರಾಮಕೃಷ್ಣರ ಮಹಾಮಾತೆಯ ಶಕ್ತಿಯಿಂದ ಬೇರೆ ಅಲ್ಲ. ಗುರುಗಳಿಗೆ ಹೇಳಿದೆ, ದೊಡ್ಡ ಗುರುಗಳು ಅಂದರೆ ವಿಶ್ವೇಶ್ವರ ತೀರ್ಥರೇ ಇದನ್ನು ಆರಂಭ ಮಾಡಿಸಿದ್ದು, ನಾವು ಕಂಟಿನ್ಯೂ ಮಾಡ್ತಿದ್ದೀವಿ ಅಷ್ಟೇ, ನಾವೇನು ಮಾಡ್ತಿಲ್ಲ ಅಂದರೆ ಬಹಳ ಆಪ್ಯಾಯತೆಯಿಂದ ಹೃತ್ಪೂರ್ವಕವಾಗಿ ಹರಿಸಿದ್ರು. ಜಪಾನಂದ್ರೆ ಜೀವನ ಪೂರ್ತಿ ಇದೇ ಆಗೋಯ್ತಲ್ಲ, ವರ್ಷ 25,000 30,000 ಜನಗಳಿಗೆ ನೋಡ್ಕೋತೀರಲ್ಲ ನೀವು, ಏನು ಶ್ರೀಕೃಷ್ಣನ ಕೃಪೆ ಅದು ಅಂತ ಅಂದ್ಬಿಟ್ರು. ಸಾಕಲ್ಲ ನನಗೆ. ಶ್ರೀರಾಮಕೃಷ್ಣರೇ ಒಂದು ಕಥೆ ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ಇಬ್ರು ಧ್ಯಾನ ಮಾಡ್ತಿದ್ರಂತೆ, ನಾರಾಯಣನ ಸ್ಮರಣೆ. ಆ ರಸ್ತೆಯಲ್ಲಿ ನಾರದ ಹೋಗ್ತಿದ್ದಂತೆ. ಈ ನಾರಾಯಣ ಸ್ಮರಣೆ ಮಾಡ್ತಿದ್ದವನು ನಾರದ ಮಹರ್ಷಿ, ನಮಸ್ಕಾರ ನಾರದ ಮಹರ್ಷಿಗಳೇ, ಅಯ್ಯೋ ನೀವು ಮತ್ತೆ ಇದಕ್ಕೆ ಪರಮಾತ್ಮನ ದರ್ಶನಕ್ಕೆ ಹೋಗ್ತಿದ್ದೀರಾ ವೈಕುಂಠಕ್ಕೆ, ನಿಮ್ಗೊಂದು ಪ್ರಶ್ನೆ ಇದೆ, ಅದನ್ನು ಅವನು ಕೇಳಿಬಿಟ್ಟು ಉತ್ತರ ನನಗೆ ತಂದುಕೊಡಿ ಅನ್ನೋದು. ಏನದು? ಇನ್ನೆಷ್ಟು ದಿವಸ ನಾನು ಜಪ ಮಾಡಲಿ? ಮಾಡ್ತಾನೇ ಇದನ್ನು ದಿವಸ, ಇನ್ನೆಷ್ಟು ದಿವಸ ಮಾಡಬೇಕು ಅಂತ ಕೇಳ್ಕೊಂಬನ್ನಿ. ಆಯ್ತಪ್ಪ, ಕೇಳ್ಕೊಂಬರ್ತಾನೆ. ಇನ್ನೊಬ್ಬ ಧ್ಯಾನ ಮಾಡ್ತಿದ್ದಂತೆ, ಅವನು ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ನಾರದ್ರ ಕೇಳಿದಂತೆ, ಸ್ವಾಮಿ ನೀವು ಪರಮಾತ್ಮನ ಹತ್ರ ಹೋಗ್ತಿದ್ದೀರಾ, ಯಾವಾಗಲೂ ಹೋಗ್ತೀರಾ, ಸುಮ್ಮನೆ ಕೇಳಿ ನನಗೆ ಇನ್ನೆಷ್ಟು ಜನ್ಮ ನಾನು ಜಪ ಧ್ಯಾನ ಮಾಡಬೇಕು, ಸಾಧನೆ ಮಾಡಬೇಕು ಅಂತ. ಆಯ್ತಪ್ಪ, ಕೇಳ್ಕೊಂಬರ್ತೀನಿ. ಹೋಗ್ರಿ ಮಾತಾಡಿ ಎಲ್ಲ ಆದ್ಮೇಲೆ ವಾಪಸ್ ಬರುವಾಗ ಮೊದಲನೇ ಒಂದು, ಕೇಳಿದ್ಯಾ ನಾರಾಯಣ ಕೇಳಿದೆ ನೀನು? ಏನಂದ? ಇನ್ನೊಂದು 10-15 ಜನ್ಮ ಎತ್ತಬೇಕು ನೀನು. ಅಯ್ಯೋ, 10-15 ಜನ್ಮನ ಅಂದ್ರೆ ಈಗಲಿಂದ ಯಾಕೆ ಅಷ್ಟು ಕಷ್ಟ ಬಿಡ್ಲಿ, ಬಿಟ್ಟು ಇನ್ನು 10-15 ಜನ್ಮದವರೆಗೆ ಹೋಗ್ತು ಹೊರ. ಇನ್ನೊಬ್ಬ ಇದ್ದ, ಅವನು ಧ್ಯಾನ ಮಾಡ್ತಿದ್ದಂತೆ, ಪರಮಾತ್ಮನ ನಮಸ್ಕಾರ ಮಾಡ್ತಾ. ನಿಮ್ಗೆ ಗೊತ್ತಿರ್ಬೋದು, ಉತ್ತರ ಭಾರತದಲ್ಲಿ ಕೆಲವು ಸಾಧನೆಗಳಿದೆ. ಅದೇನಂದರೆ ನಿಮಗೆ ಹೇಳ್ತೀನಿ, 2025 ಈಗ 24 ಆಗೋಯ್ತು, 25ನವ್ರಿಗೆ ಹೇಳ್ತೀನಿ. ಈಗೆಲ್ಲ ಅದು ಹೊಟ್ಟೋಗ್ಬಿಟ್ಟಿದೆ. ಸಾಷ್ಟಾಂಗ ನಮಸ್ಕಾರ ಮಾಡೋದು, ಶಿರಸಾಷ್ಟಾಂಗ ನಮಸ್ಕಾರ ಮಾಡೋದು ಪೂರ್ತಿ ಈಗ ಇಲ್ಲ. ಡಾಕ್ಟ್ರ್ ಹೇಳಿದ್ದಾರೆ ಬಗ್ಬೇಡಿ ಅಂತ. ಸೊ ಅಲ್ಲೂ ನಮಸ್ಕಾರಕ್ಕೆ ತಿಲಾಂಜಲಿ ಕೊಟ್ಟಿದ್ದಾರೆ. ಅಯ್ಯೋ ನಂಗೆ ಮಾಡಬೇಕು ಅಂತಿದ್ದೆ, ಆದರೆ ಏನು ಮಾಡಲಿ, ಆಯಿತು, ಅದು ನಿಮಗೆ ಬಿಟ್ಟಿದ್ದು. ಇವನು ಕೇಳಿದ್ರ, ನಾರದನ್ ಕೇಳಿದ್ರ, ನೀವು ನಾನು ಜಪ ಮಾಡ್ತಾ ಇದ್ದೀನಿ, ಅವನ ಸ್ಮರಣೆ ತಗೋತಾ ಇದ್ದೀನಿ, ಜೀವನವೆಲ್ಲ ಅವನಿಗೆ ಧಾರೆ ಎರೆದು ಬಿಡ್ತೀನಿ, ನನಗೇನೂ ಬೇಡ, ನಾರಾಯಣನ ಪಾದಾರವಿಂದ ಇದ್ದ ಕಣ್ಣಿಗೆ ಸಿಕ್ಕರೆ ಸಾಕು, ನಮಸ್ಕಾರ ಮಾಡಿಕೊಂಡು ಅವನ ಪಾದ ಸೇವೆ ಮಾಡ್ಕೊಂಡು ಇನ್ನೆಷ್ಟು ಮಾಡಬೇಕಂತ. ನಾರದ ಅವನ ಬಾಯಿಲಿ ಹತ್ರ ಹೋದ, ಎದುರುಗಡೆ ಏನಿದೆ ನೋಡು, ಏನಿದೆ ಅಲ್ಲಿ ನೋಡು, ಅಲ್ಲಿ ಹುಣಸೆ ತೋಪಿತ್ತಂತೆ, ಹುಣಸೆ ಮರದ ತೋಪು. ಅವನಂತ ಅಲ್ಲಿರೋ ಹುಣಸೆ ಮರಗಳೆಲ್ಲ ಇದೆಯಲ್ಲ, ಆ ಹುಣಸೆ ಮರಗಳ ಎಲೆಗಳಿದೆಯಲ್ಲ, ಅದಷ್ಟು ಲೆಕ್ಕ ಹಾಕಿರ್ತಾನೆ ನಾರಾಯಣ. ಅಷ್ಟು ಜನ್ಮ ನಿಂಗೆ ಎತ್ತಿದ್ರೆ ನಿನಗೆ ಮುಕ್ತಿ ಅಂತ ಕೇಳಿದ ತಕ್ಷಣ ತಗ 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 ಕುಡ್ದಾಡ್ಬಿಟ್ಟಂತೆ ಶ್ರೀಮನ್ನಾರಾಯಣ ಸಿಂಹ. ಅವನಿಗೆ ಏನು ಸಮಾಚಾರ, ಎಷ್ಟು ಸಣ್ಣ ಇರುತ್ತೆ ಗೊತ್ತಾ ನಿಮಗೆ ಹುಣಸೆ, ಎಷ್ಟು ಸಣ್ಣ ಇರುತ್ತೆ, ಅಷ್ಟು ಮರಗಳದ್ದು ಎಲ್ಲ ಅಂದರೆ ಎಷ್ಟು ಏನು ಕತೆ ನಿನ್ಗೆ ಗೊತ್ತಾ ಅಂದರೆ, ಇಲ್ಲಪ್ಪ ಈ ಹುಣಸೆ ಮರಗಳಲ್ಲ, ಇನ್ನೊಂದು ಹುಣಸೆ ತಪ್ಪದ ಮರಗಳಿದ್ರು ಎಲೆಗಳಿದ್ರು ನಾನು ಜನ್ಮ ತೆಗೆದುಕೊಂಡು
ಬಂದು ನಾನು ಸಾಧನೆ ಮಾಡ್ತೀನಿ. ಮತ್ತು ಯಾಕೆ ಹಿಂಗೆ ಕುಣಿದಾಡ್ತಿದ್ಯಾ ಅಂದರೆ ನನಗೆ ಒಂದು ಗೊತ್ತಾಯ್ತು, ಏನು ಅವನಿಗೆ ಗೊತ್ತಾಯ್ತಲ್ಲ ನನಗೆ ಪ್ರಾರ್ಥನೆ ಮಾಡ್ತಿದ್ದೀನಿ ಅಂತ, ಅಷ್ಟು ಸಾಕು. ಸೊ ನಾವು ಆ ರೀತಿಯ ಪ್ರಾರ್ಥನೆ ಮಾಡಬೇಕು. ಅವಾಗ ಅಲ್ಲೇ ಭುಕ್ತಿ ಸಿಕ್ಬಿಡ್ತಂತೆ, ಅದುವೇ ವಿಚಾರ. ಶ್ರೀರಾಮಕೃಷ್ಣ ಹೇಳ್ತಾರೆ, ಮಾಡ್ತೀರಾ ಅಷ್ಟೊಂದ ಮುಂದಿನ ವಾರನೂ ಬರಬೇಕಾ, ಆಮೇಲೆ ಮುಂದಿನ ವಾರ ಬರಬೇಕಾ? ಹಾಗೆ ಬಂದ್ಬಿಟ್ರೆ ಏನ್ರಿ ನಮ್ಮ ಕತೆ? ನಮ್ಮ ಫ್ರೆಂಡ್ಸ್ ಏನು, ನಮ್ಮ ನೆಂಟರು ಏನು, ನಮ್ಮ ಬಂಧುಗಳೇನು, ಬಳಗಗಳೇನು, ಅಯ್ಯೋ ಕ್ಯಾಲೆಂಡರ್ ಎಲ್ಲ ಬರ್ತಿದೆಯಪ್ಪ ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ ಹೇಳೋರು ಇದ್ದಾರೆ ಭಕ್ತರು. ಆದರೆ ನಿಷ್ಠೆ, ಶ್ರದ್ಧೆ, ಅದೆಲ್ಲದಕ್ಕಿಂತ ಮಿಗಿಲಾಗಿ ಭಗವತ್ ಪ್ರೀತಿ, ಅದು ಬಹಳ ಮುಖ್ಯ. ಅದು ನಮಗೆ ಸಿಗೋದು ಬಹಳ ಕಷ್ಟ, ಸಿಕ್ಕಿದ ಮೇಲೆ ಬಿಡೋದು ಬಹಳ ಕಷ್ಟ. ಶ್ರೀರಾಮಕೃಷ್ಣ ಪರಮಹಂಸರ ಪ್ರತ್ಯಕ್ಷ ಶಿಷ್ಯರಲ್ಲಿ ಸ್ವಾಮಿ ಶಾರದಾನಂದ ಜಯಂತಿ, ಅವರ ಜನ್ಮದಿನೋತ್ಸವ ಇವತ್ತು. ರಾಮಕೃಷ್ಣ ಆಶ್ರಮದ ವಿಶೇಷತೆ ಏನಂದರೆ ಪ್ರಾಕ್ಟಿಕ್ಯಾಲಿಟಿ. ದೇರ್ ಈಸ್ ನೋ ಮ್ಯಾಜಿಕ್, ದೇರ್ ಈಸ್ ನೋ ಮ್ಯಾಜಿಕ್. ಇದನ್ನು ಹಚ್ಕೊಂಡ್ರೆ ನಿಂಗೆ ಅದು ಸಿಗುತ್ತೆ, ಅದನ್ನು ಹಚ್ಕೊಂಡ್ರೆ ನಿಂಗೆ ಇದು ಸಿಗುತ್ತೆ, ಇದನ್ನು ಆದರೆ ಅವನು ಪ್ರಿಪೇರ್ ಮಾಡ್ತಾನೆ ಹಚ್ಕೊಳ್ಳೋನು, ಅವನೇನಾಗಿರ್ಬೇಡ ಈಗ. ಅದೆಲ್ಲ ಆಶ್ರಮದ ಶ್ರೀರಾಮಕೃಷ್ಣ ಪರಂಪರೆಯಲ್ಲಿ, ಸ್ವಾಮಿ ವಿವೇಕಾನಂದರ ಪರಂಪರೆಯಲ್ಲಿ, ಶಾರದಾ ಮಾತೆಯ ಪರಂಪರೆಯಲ್ಲಿ ನೀನೆ ಉದ್ಧರೇದ ಆತ್ಮಾನಂ ಅವಸಾದೇ, ಆತ್ಮೈವ ಆತ್ಮನೋ ಬಂಧು ಆತ್ಮೈವ ಗುರಾತ್ಮನ. ನಿನಗೆ ನೀನು ಡೈರಿಗಳು ತಗೋ, ನಿನ್ನ ಕ್ಯಾಲೆಂಡರ್ ನೋಡು, ಎಷ್ಟು ಜನಕ್ಕೆ ಸೇವೆ ಮಾಡಿದೆ, ಎಷ್ಟು ಜನ ಬಂದರು, ಉಂಡು ಹೋದರು, ಎಷ್ಟು ಜನ ಬಂದರು, ಭಾಳ ಚೆನ್ನಾಗಿ ನೋಡಿಕೊಂಡ್ರು ಅಂದರು, ಎಷ್ಟು ಜನ ನಿಮ್ಮ ಎ ಸಿ ಭಾಳ ಚೆನ್ನಾಗಿದ್ದಾರೆ, 21 ಇರುತ್ತೆ ಅಂತ ಹೇಳಿದ್ರು, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದೆ. ನಿಮಗೇನು ಸಿಕ್ತು? ಏನಿಲ್ಲ. ಅದೇ ಮನಸ್ಸನ್ನು ಕಿಂಚಿತ್ ಪರಮಾತ್ಮನ ಸೇವೆಗೆ ಬಿಡಿ, ಎಷ್ಟು ಚೆನ್ನಾಗಿ. ಶಬರಿ ಎಷ್ಟು ಕಾದ್ಲು ಅವಳು, 18 to 80, 18 ವಯಸ್ಸಿನಿಂದ 80 ವಯಸ್ಸುವರೆಗೂ ಕಾದ್ಲು. ರಾಮ ಬರುವನೆಂದು ಒಂದು ಹಾಡು ಇದೆ, ಕಾದಿರುವಳು ಶಬರಿ ರಾಮ ಬರುವನೆಂದು ಅಂತ. ಅಂಥ ಕಾಯುವಿಕೆ ಇರಬೇಕು. ಇದೊಂದು ಮೀರಾ ಭಜನ್ ಕೇಳಿ ಹಾಡ್ತೇನೆ. सुख छोड़ा तुम्हारे कारण, सब सुख छोड़ा तुम्हारे कारण, सब सुख छोड़ा। अब मोही क्यों तरसाओ, कारण सब सुख छोड़ा। अब मोही क्यों तरसाओ, तुम्हारे कारण सब सुख छोड़ा। बिथा लागी और विरह बिथा लागी और अंतर, सो तुम आय बुझाओ। विरह बिथा लागी और सो
जाओ, तुम्हारे कारण सब सुख छोड़िया, तुम्हारे कारण सब सुख छोड़िया, अब मोहि तरसाओ, तुम्हारे कारण सब सुख छोड़िया। प्रभु की अब छोड़त नहीं बड़े प्रभु जी, हंस कर तुरत बुलाओ, अब छोड़त नहीं बड़े प्रभु जी, हंस कर तुरत बुलाओ, मेरा दासी जन्म जन्म की, मेरा दासी जन्म जन्म की, साची दासी बनाओ, दासी बनाओ, तुम्हारे कारण सब सुख छोड़िया, तुम्हारे कारण सब सुख छोड़िया, अब मोहि क्यों तरसाओ, तुम्हारे कारण सब सुख छोड़िया। ಗುರು ಮಹಾರಾಜರು ಹೇಳ್ತಾ ಇದ್ದಿದ್ದು ಅದನ್ನೇ, ಎಲ್ಲವನ್ನು ಬಿಟ್ಟು ಭವತಾರಿಣಿ ಹತ್ರ ಪ್ರಾರ್ಥಿಸ್ಕೊಳ್ಳೋಣ. ಕೆಲಸ ಇರುತ್ತೆ, ಜವಾಬ್ದಾರಿ ಇರುತ್ತೆ, ನಮ್ಮ ಕರ್ತವ್ಯಗಳಿರುತ್ತೆ, ಮಾಡೋಣ. ಆದರೆ ಯದ್ಯತ್ ಕರೋಮಿ ತತ್ತದ ಕೆಲವು ಶಂಭು ತವಾರಾಧನಂ ಅಂತ ಮಾಡೋಣ ಅಂತ ಹೇಳಿ ನಮ್ಮ ಗುರಿನೂ ಅದೇ ಆಗಬೇಕು ಎಲ್ಲ. ಆದರೆ ಅಂತ್ಯದಲ್ಲಿ ನಾನಲ್ಲ ನೀನೆ, ಸಕಲೀ ತುಮಾರಿ ಇಚ್ಛಾ, ನಿಂದ ಇಚ್ಛೆ, ನೀನು ಹೇಗೆ ಹೇಳ್ತೀಯೋ ಹಾಗೆ ನಾ ಮಾಡ್ತೀನಿ. ನಿಮಿತ್ತ ಮಾತ್ರ ಭವಸವ್ಯ ಸಾಚಿ, ಅದು ಬರಬೇಕು ಮನಸ್ಸಲ್ಲಿ. ಶ್ಲೋಕ ಹೇಳೋದೇನೋ ಅದೇನು ಬಹಳ ಕಷ್ಟವಾಗೋದಿಲ್ಲ, ಆದರೆ ಅದನ್ನು ನಾವು ಅನುಷ್ಠಾನಕ್ಕೆ ತಂದಾಗ ಬಹಳ ಕಷ್ಟ ಆಗ್ತದೆ. ಅಯ್ಯೋ ನಾನಲ್ವ ಮಾಡಿದ್ದು. ನೀವೊಂದು ನಾಮಾವಳಿ ಹೇಳ್ತೀನಿ, ಹಾಡಿ. ओम श्री राम जय राम जय जय राम, ओम श्री राम जय राम जय जय राम, श्री राम जय जय राम, ओम श्री राम जय राम जय जय राम, ओम श्री राम जय जय राम, ओम श्री राम जय जय राम, ओम श्री राम जय जय राम,
ಏನು ಬೇಕಾಗಿಲ್ಲ. ವಾರಕ್ಕೊಮ್ಮೆ ಭಗವಂತನ ಸ್ಮರಣೆ ಮಾಡಿಕೊಂಡು ಇನ್ನು ಮಿಕ್ಕಿದ ದಿವಸ ಎಲ್ಲ ಭಗವಂತನ ಸೇವೆ ಮಾಡಿಕೊಂಡು ಜೀವನ ನಡೆಸೋದಕ್ಕಿಂತ ಇನ್ನೇನು ಬೇಕು ನಮಗೆ? ಏನು ಖರ್ಚಾಗಲ್ಲ. ಇಲ್ಲಿ ಹೃದಯ ಪರಿಶುದ್ಧವಾಗತ್ತೆ. ಹೃದಯ ಆ ಪರಮಾತ್ಮನು ಇರುವಂತಹ ಸ್ಥಳವಾಗಿಬಿಡುತ್ತೆ. ಹೃದಯ ಕಮಲ ಮಧ್ಯೆ ರಾಜಿತಂ ನಿರ್ವಿಕಲ್ಪಂ ಅಂದ ಹಾಗೆ ಪ್ರಯತ್ನ ಪಡೋಣ. जय रघुकुल
कुलपति रामचंद्र अवध की ज्योति चारी, अवध की ज्योति चारी, अवध की ज्योति चारी, अवध की ज्योति चारी। जय रघुकुलपति रामचंद्र अवध की ज्योति चारी, अवध की ज्योति चारी। सुर नर जन पूज्य चरण, सुर नर जन पूज्य चरण, मुनि जना भयहारी, अवध की ज्योति चारी, अवध की ज्योति चारी, अवध की ज्योति चारी, अवध की ज्योति चारी। झलके अरुणवदन कमल, झलके अरुणवदन कमल, झलके अरुणवदन कमल, झलके अरुणवदन कमल, नील पद्म नयन युगल, झलके अरुणवदन कमल, झलके अरुणवदन कमल, नील पद्म नयन युगल, नील पद्म नयन युगल। दशरथ सुत सीतापति, दशरथ सुत सीतापति, तपोवन चारी, अवध की ज्योति चारी, अवध की ज्योति चारी, अवध की ज्योति चारी, अवध की ज्योति चारी। जय रघुकुलपति रामचंद्र अवध की ज्योति चारी, अवध की ज्योति चारी। सत्य धर्म पालक प्रभु राज मुकुट त्यागी, सत्य धर्म पालक प्रभु राज मुकुट त्यागी, रत्नाकर साधक और अनुज के अनुरागी, सत्य धर्म पालक प्रभु राज मुकुट त्यागी, रत्नाकर साधक और अनुज के अनुरागी। शीलासती अहल्यत्रात, शीलासती अहल्यत्रात, जगत पूज्य जगत मात, शीलासती अहल्यत्रात, शीलासती अहल्यत्रात, जगत पूज्य जगत पात, लंकापति मोक्षदात, लंकापति मोक्षदात, असुर निधनकारी, अवध की ज्योति चारी, अवध की ज्योति चारी, अवध की ज्योति चारी।
चंद्र अवदति ज्योति चारि अवदति ज्योति चारि सुर नर जन पूज्य चरण सुर नर जन पूज्य चरण मुनि जन भयहारी अवदति ज्योति चारि अवदति ज्योति चारि अवदति ज्योति चारि अवदति ज्योति चारि जय रघुकुलपति रामचंद्र अवदति ज्योति चारि अवदति ज्योति चारि ಇನ್ನೇನು ಬೇಕಾಗಿಲ್ಲ. ಭಕ್ತಿ ಪುಷ್ಪಾಂಜಲಿಯನ್ನು ಅರ್ಪಿಸಿಕೊಂಡು ಜೀವನವನ್ನು ಪಾವನ ಮಾಡ್ಕೋಬಹುದು. ಎಷ್ಟು ಹಾಡುಗಳು ಹಾಡಿದ್ದೀವಿ ಅಂತ ಲೆಕ್ಕಕ್ಕಲ್ಲ, ಯಾವ ರೀತಿ ಹಾಡಿದ್ರಿ ಅಂತ ಲೆಕ್ಕ. ನಾನು ಎಷ್ಟೋ ಸರಿ ನೋಡ್ತಿರ್ತೀನಿ, ಅವಸರ ನೆಕ್ಸ್ಟ್ ಈ ಹಾಡು ಇನ್ನೂ ಹಾಡ್ತಾ ಇದ್ದೀನಿ, ಆಗಲೇ ಹುಡುಕ್ತಿರ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಹಾಡಲ್ಲಿ ನೀವು ಮುಳುಗಿಡ್ಬೇಕು, ಮುಳುಗಿ ಪರಮಾತ್ಮನ ನೆನೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ನೆಕ್ಸ್ಟ್ ಒಬ್ಬೊಬ್ಬರು ಕೆಲ ಹಾಡಿಸಿದ್ರೆ ಇನ್ನು ಹಾಡಂಗೆ ಇಲ್ಲ, ಹಂಗಾಗತ್ತೆ. ಏನೋ ಗುಂಪಿನಲ್ಲಿ ಗೋವಿಂದ ಅಂತ ಹಾಡಬೇಕೆ ವಿನಃ ನಾವು ಬಹಳನೇ ಇತ್ತೀಚೆಗೆ ನೋಡ್ತಾ ಇರ್ತೀನಿ, ಹಾಡು ಭಾವದಲ್ಲಿ ಆ ಪರಮಾತ್ಮನ ಸಮರ್ಪಣೆ ಮಾಡಿಕೊಂಡು ಅವನ ಪಾದಾರವಿಂದಗಳಿಗೆ ಎಲ್ಲವನ್ನು ಸೇರಿಸ್ಬೇಕು ಅಂದರೆ ಇಲ್ಲ. ಇನ್ನೂ ಹಾಡ್ತಿರ್ತೀನಿ ನಾನು, ಆಗಲೇ ನಾವು ಹುಡುಕ್ತಿರ್ತೀವಿ ಇನ್ನೊಂದು ಹಾಡು. ಹಾಡಲ್ಲ ಮುಖ್ಯ, ಭಾವ ಮುಖ್ಯ. ಎಂಥ ಹಾಡುಗಳಿದೆ. ನಾವು ಪುರುಷೋತ್ತಮಾಂಜಿ ಜೊತೆ ತರಬೇತಿ ತಗೊಂಡಿರೋರು, ಇಲ್ಲೇ ಕುತ್ಕೊಳ್ಬೇಕು ಪಕ್ಕದಲ್ಲಿ. ಐ ಟು ಸಿಟ್ ಬೈ ಹಿಸ್ ಸೈಡ್. ರೈಟ್ ಹ್ಯಾಂಡ್ ಮ್ಯಾನ್ ಅಲ್ವಾ ನಾನು, ಸೊ ಐ ಯೂಸ್ ಟು ಸಿಟ್ ಇನ್ ರೈಟ್ ಹ್ಯಾಂಡ್. ಅವರು ಹೀಗೆ ನುಡಿಸಿ ಯಾವ ಭಾವದಲ್ಲಿದ್ದರು ಆ ಹಾಡು ತೆಗೆದು ಕೊಡ್ತಿದ್ದೆ ನಾನು, ತೆಗೆದು ಕೊಟ್ಬಿಡ್ತಾ ಇದ್ದೆ. ಅಷ್ಟು ಸಂತೋಷ ಪಡೋರು. ಯಾಕೆ ಅಂದರೆ ಅದೇ ಭಾವನೆಯಲ್ಲಿ ನಾನು ಕೂತ್ಕೋತಾ ಇದ್ದೆ. ನೆಕ್ಸ್ಟ್ ಯಾವ್ದು ಹಾಡ್ತಾರೆ, ನಾವು ಹೆಂಗೆ ಹಾಡಬೇಕು, ನೆಕ್ಸ್ಟ್ ನಾವು ನೆಕ್ಸ್ಟ್ ಹಾಡಲ್ಲ ಮುಖ್ಯ, ಹೇಗೆ ಹಾಡ್ತೀರ ನೀವು. ರಾಗವಾಗಿ ನಾನು ಹೇಳ್ಕೊಟ್ಟ ಹಾಗೆ ಹಾಡ್ತೀರಾ, ನಾ ಹೇಳ್ಕೊಟ್ಟಂಗೆ ಹಾಡಿ, ನಾ ಹೇಳ್ಕೊಟ್ಟಂಗೆ ಹಾಡಿದ್ದಿದ್ರೆ ಏನೂ ಆಗೋದು. ತುಂಬ ಕೇಳಕ್ಕೆ ಹೋದರೆ ಶ್ರುತಿ ಜಾಸ್ತಿ ಅಂದ್ಬಿಡ್ತಾರೆ. ಅದು ಶ್ರುತಿ ಜಾಸ್ತಿ ಅಲ್ಲ, ಮನಸ್ಸು ಛಿದ್ರ ಆಗಿಬಿಟ್ಟಿರುತ್ತೆ, ಶ್ರುತಿ ಇಲ್ಲ. ತಗೊಳ್ಳಿ ಈ ಹಾಡು, ನಿಮಗೆ ಹಾಡ್ತಾ ಇದ್ದೀನಿ. ಜೀವನದ ಜಲಧಿಯಲ್ಲಿ ಪಯಣಗೈಯುವನಾಗಿ ನೀನೊಂದ್ರುದುವ ತಾರೆ ನನ್ನ ಗುರುವೇ. ಜೀವನದ ಜಲಧಿಯಲ್ಲಿ ಪಯಣಗೈಯುವನಾಗಿ ನೀನೊಂದು ಧ್ರುವ ತಾರೆ ನನ್ನ ಗುರುವೇ.
ಬಳಸುದಾರಿಯೊಳ ಕಡೆಯಿಲ್ಲದಿ ಕಡಲ ಬಳಸುದಾರಿಯೊಳನು ದಿಕ್ಕು ತಪ್ಪದೆಯನ್ನು ಪಯಣಗೈವೆ ಅನ್ಯ ಚಿಂತೆಯ ಪಥದಿ ಮನಮನೆದು ಸಾಗಿರ ಅನ್ಯ ಚಿಂತೆಯ ಪಥದಿ ಮನಮನೆದು ಸಾಗಿರ ನಿನ್ನ ದರ್ಶನ ನನ್ನ ನಾಚಿಸು ಇಲ್ಲಿ ನಾನಲೆವಾ ಎಂದಾದರೂ ನನ್ನ ಎದೆಯು ಬಿಸು ಕಾಡುತ್ತಿದೆ ನೋವಿನಲ್ಲಿ ಇಲ್ಲಿ ನಾನಲೆವಾ ಎದೆಯು ಬಿಸು ಕಾಡುತ್ತೀರೆ ನೋವಿನಲ್ಲಿ ಮೇಲೆ ನಿನ್ನಯ ಕರುಣಾ ಕಾಂತಿಯು ಜಲತಾರೆ ಮೇಲೆ ನಿನ್ನಯ ಕರುಣಾ ಕಾಂತಿಯು ಜಲತಾರೆ ಬೆಳಗಿ ಸಂತೈಸುವುದು ಹಾದಿಯಲ್ಲಿ ಅನ್ಯ ಚಿಂತೆಯ ಪಥದಿ ಅನ್ಯ ಚಿಂತೆಯ ಪಥದಿ ಮನಮನೆದು ಸಾಗಿರ ನಿನ್ನ ದರ್ಶನ ನನ್ನ ನಾಚಿಸುವುದು ನನ್ನಂತರಂಗದಲ್ಲಿ ನಿನ್ನ ಮುಖಂದಿಗೂ ಚಿರಮಧುರ ಕಾಂತಿಯಲ್ಲಿ ಶೋಭಿಸುವುದು ನನ್ನಂತರಂಗದಲ್ಲಿ ನಿನ್ನ ಮುಖವೆಂದಿಗೂ ಚಿರಮಧುರ ಕಾಂತಿಯಲ್ಲಿ ಶೋಭಿಸುವುದು ಒಂದೇ ಚಣ ನಾನಿನ್ನ ಕಾಣದಿದ್ದರೆ ಎದೆಯು ಒಂದೇ ಚಣ ನಾನಿನ್ನ ಕಾಣದಿದ್ದರೆ ಎದೆಯು ಅತುಲ ವೇದನೆಯಲ್ಲಿ ಅತುಲ ವೇದನೆಯಲ್ಲಿ ಅತುಲ ವೇದನೆಯಲ್ಲಿ ತುಡಿಯುತ್ತಿರುವುದು ಅನ್ಯ ಚಿಂತೆಯ ಪಥದಿ ಅನ್ಯ ಚಿಂತೆಯ ಪಥದಿ ಮನದಲ್ಲಿ
ನಿನ್ನ ದರ್ಶನ ನನ್ನ ನಾಚಿಸುವುದು ನಿನ್ನ ದರ್ಶನ ನನ್ನ ನಾಚಿಸುವುದು ನಿನ್ನ ದರ್ಶನ ನನ್ನ ನಾಚಿಸುವುದು ಹಾಡಿನ ಅರ್ಥ ಇಷ್ಟೇ. ದೇವಸ್ಥಾನಕ್ಕೆ ಹೋಗೋದು, ಮನೆಗೆ ಯೋಚನೆ ಮಾಡೋದು, ಮನೆಗೆ ಹೋಗೋದು, ಬೇರೆ ಏನೋ ಯೋಚನೆ ಮಾಡೋದು. ಅಲ್ಲೇನೆ ಬನ್ನ ಇಲ್ಲ, ಮುಗಿದೋಯ್ತು, ಏನಾಗಲ್ಲ ಅವ್ರಿಗೆ. ಎಷ್ಟು ಕೆಲಸಗಳಿರುತ್ತೆ ನಾವು. ನೆನೆ 2,000 ಜನಕ್ಕೆ ಇಲ್ಲಿಂದ 600 ಕಿಲೋಮೀಟರ್ ದೂರ, ಸಣ್ಣ ಹಳ್ಳಿಗಳು. ವಾಂಗಸ್ವಾಮಿ ವಾಂಗಸ್ವಾಮಿ ಪಾರಂಗಸ್ವಾಮಿ ಎಪ್ಪಡಿ ಇರುತ್ತದೆ ಪಾರಂಗಸ್ವಾಮಿ ಅಂದಾಗ ನಾನು ನಿಮ್ಮನ್ನೆಲ್ಲ ನೆನೆಸ್ಕೊಂಡೆ. ಫ್ಯಾನು, ಲೈಟ್ ಹೋದ್ರೆ ಆಲ್ಟರ್ನೇಟ್ ಲೈಟು, ಫ್ಯಾನ್ ಹೋದ್ರೆ ಆಲ್ಟರ್ನೇಟ್ ಫ್ಯಾನು, ಇವೆಲ್ಲ ಅರೇಂಜ್ ಮಾಡಿಕೊಟ್ಟು ಕೂತ್ರು ಎಲ್ಲೋ ಯೋಚನೆ ಮಾಡ್ತಾ ಕೂತಿರೋರು ಇದ್ದಾರೆ. ನಮಗೆ ಅನ್ಯ ಚಿಂತೆಯ ಪಥದಿ ಮನವಲ್ಲಿದ್ದು ಸಾಗಿರಲು ನಿನ್ನ ದರ್ಶನ ನನ್ನ ನಾಚಿಸುವುದು. ಅಯ್ಯೋ, ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕಿ ನೀನು, ಜಗನ್ಮಾತೆ ನೀನು. ನೀನು ಮುಂದೆ ಕೂತ್ಕೊಂಡು ನಾನು ಕರ್ಬೇವಿನ ಸೊಪ್ಪು ಅಡುಗೆ ನೆಂಟರು ಅಂತ ಯೋಚನೆ ಮಾಡ್ತಿದ್ದೀನಲ್ಲ, ನಾಚಿಕೆ ಆಗುತ್ತೆ ನನಗೆ. ಇದು ಶ್ರೀರಾಮಕೃಷ್ಣರು ನಮ್ಮೆಲ್ಲರಿಂದ ಎಕ್ಸ್ಪೆಕ್ಟ್ ಮಾಡಿದಂತಹ ಮೈಂಡ್ ಸೆಟ್. ನಂಗೆ ಎಷ್ಟು ದುಡ್ಡು ಕೊಟ್ಟೆ, ನಾನು ಭಕ್ತ, ನಾನು ರಸೀದಿ ತಗೊಂಡಿದ್ದೀನಿ, ನಾನು ಡೈರೆಕ್ಟ್ರು, ನಾನು ಅದು, ನಾನು ಇದು, ನಾನು ಪ್ರೆಸಿಡೆಂಟು, ನಾನು ಮತ್ತೊಂದು ಮುಗಿದೊಂದು, ಅದ್ಯಾವುದೂ ಇಲ್ಲ. ನೀವು ಬಂದಾಗ ಏನಿತ್ತು? ಏನಿಲ್ಲ. ಹೋಗುವಾಗ ಏನಿದೆ? ಏನಿಲ್ಲ. ಇನ್ ಬಿಟ್ವೀನ್ ಇದು. ಆದರೆ ನಿನ್ನ ದರ್ಶನ, ಪರಮಾತ್ಮನ ದರ್ಶನ, ತದ್ಭೃತ್ಯ ತದ್ಭೃತ್ಯ ಅಂತ ಹೇಳ್ಕೊಂಡು ಸೇವೆ ಮಾಡೋರಿದ್ದಾರೆ. ನಾನು ಅವ್ರು ಯಾರು ಇಲ್ಲ ಅಂತ ಹೇಳೋಲ್ಲ. ಆದರೆ ಮೆಜಾರಿಟಿ ಆಫ್ ದ ಪೀಪಲ್ ವಾಟ್ ಐ ಸಿ ಈಸ್ ದೇ ವಾಂಟ್ ಟು ಬ್ರೈಬ್ ಗಾಡ್. ಕರೆಕ್ಟ್ ಪದ. ಯಾಕ್ರಿ ನಾ ಫಸ್ಟ್ ಅವ್ರಿಗೆ ಬಿಟ್ರಿ ದರ್ಶನಕ್ಕೆ, ದೊಡ್ಡ ಡೋನರ್ ಅಪ್ಪ ಅವರು, ಫಸ್ಟ್ ಬಿಡಿ ಅವ್ರಿಗೆ. ಅಲ್ಲಿ ಯಾರೋ ಒಬ್ಳು ಅಜ್ಜಿ ಚಳಿನಲ್ಲಿ ಕೋಲ್ ಹಿಡ್ಕೊಂಡು ದೇವ್ರ ದರ್ಶನ ಮಾಡಬೇಕು ಅಂತ ಏನಿದ್ದು ಹಂಗೆ ಮಾಡ್ಕೊಂಡು ಬಂದು ನಿಂತ್ಕೊಂಡಿದ್ದಲ್ಲ ಗೋಡೆ ಹಿಡ್ಕೊಂಡು, ಅವಳಿಗೆ ದರ್ಶನ ಕೊಡ್ತಾನೆ ಅವನು. ಬಿಡು ದಾರಿ, ನಾನು ಯು ವಿಲ್ ನಾಟ್ ಕೇರ್. ನನ್ನ ಅಂತರಂಗದಲ್ಲಿ ನಿನ್ನ ಆ ಭಾವನೆ, ನಿನ್ನ ಆ ಸ್ವರೂಪ ಸದಾ ಇರಬೇಕು ಅಂತ ಪ್ರಾರ್ಥಿಸ್ಕೊಳ್ಬೇಕು. ಯಾಕೆ ವಿಭಿನ್ನವಾಗಿ ಇವತ್ತು ಮಾತಾಡ್ತಿದ್ದೀನಿ ಅಂದರೆ, ನಿನ್ನೆ ಅಲ್ಲಿ ನೋಡ್ಕೊಂಬಂದಲ್ಲ ನಾನು. ಅಯ್ಯೋ ಬಾಬಾ, ಅದೇ ನೀರು, ಅದೇ ಗಟರ್ ವಾಟರ್, ಅದೇ ನೀರು ಡ್ರಿಂಕಿಂಗ್ ವಾಟರ್, ಅದೇ ನೀರು ಸ್ನಾನದ ವಾಟರ್. ಇಲ್ಲ ಗತಿ ಬೇರೆ. ಪರಮಾತ್ಮನ ಬಿಟ್ಟರೆ ಬೇರೆ ಏನೇನು ಗತಿ ಇಲ್ಲ ಅವ್ರಗಳಿಗೆ. ಅದಕ್ಕೆ ನಾನು ಹೋಗಿ ಬಂದಾಗೆಲ್ಲ ಅಬ್ಬಾ ಏನಪ್ಪ ಜಗತ್ತು, ಈ ಪ್ರಪಂಚ ಅನ್ಸುತ್ತೆ. ನಾ ಹಾಗಿಂದ ಬರ್ತಾ ಬ್ರಿಗೇಡ್ ರೋಡು, MG ರೋಡ್ ಅಲ್ಲಿಂದ ಬಂದು ನೋಡು, ಇದೊಂದು ಹುಚ್ಚರ ನಾಡು ನೋಡಿ. ನಮ್ಮ ದೇಶ ಯಾವಾಗ ಎಲ್ಲಿಗೆ ಬಂದ್ಬಿಡ್ತು ನೋಡಿ. ಬಹಳ ಹಿಂದೆ ನಾವು ಕಾಲೇಜಲ್ಲಿರುವಾಗ, ಅಥವಾ 90, 80, 90, 2000 ದಶಕದಲ್ಲಿ ನಮಗೆ ಫಾರಿನಿಂದ ಆ ವಿಡಿಯೋ ಕ್ಲಿಪ್ಸ್ ಕಳಿಸೋರು. ನೋಡಿಲ್ಲಿ 1ನೇ ತಾರೀಕು ಹೆಂಗೆ ಗಂಡಸರು ಹೆಂಗಸರು ಕುಡಿದು ಕುಪ್ಪಳಿಸ್ತಿದ್ದಾರೆ ನ್ಯೂಯಾರ್ಕ್ ರೋಡಲ್ಲಿ, ಲಂಡನ್ ರೋಡಲ್ಲಿ, ಮ್ಯಾಂಚೆಸ್ಟರ್ ರೋಡಲ್ಲಿ ಅಂತೆಲ್ಲ ಇದ್ದೆ. ಈಗ ಅಲ್ಲಿ ಯಾಕೆ ಹೋಗ್ತೀರಾ? ಇದೇ ಸಾಕಲ್ಲ.
ಇದೇ ಸಾಕಲ್ಲ, ನಮ್ಮೂರೇ, ನಮ್ಮ ಬೆಂಗಳೂರೇ ಸಾಕಲ್ಲ, ನಮ್ಮೂರೇ ಸಾಕಲ್ಲ. ಸೇಲ್ಸ್ ಅಂದ್ರೆ ಇಲ್ವೇ ಇಲ್ಲ. ಎಕ್ಸ್ಟ್ರಾ ಇದು ಏನು ತಂದಿದ್ದೆಲ್ಲ ಯಾವ್ದು ಇಲ್ವೇ ಇಲ್ಲ. ಅಂಗಡಿ ಎಲ್ಲ ಕ್ಲೋಸ್, ಖಾಲಿ ಆಗ್ಬಿಟ್ಟಿದೆ. ಅದೇ ಭಗವದ್ಗೀತೆ ಇಟ್ಬಿಟ್ಟು ಮಾರಿ. ಇವ್ರು ನೋಡಿ, ಇಲ್ಲೊಂದಷ್ಟು ಜನ ಹೆಂಗಸರುಗಳಿದ್ದಾರೆ, ಇವರೊಂದಷ್ಟು ಜನ ಭಕ್ತರಿದ್ದಾರೆ. ಕಷ್ಟವೋ ನಷ್ಟವೋ ಅದೊಂದು ಸೇವೆ ನಡಿಬೇಕು, ಪರಮಾತ್ಮನ ಸೇವೆ ನಡೀಲಿ ಅಂತೇಳಿ ಎಲ್ಲವನ್ನು ತ್ಯಾಗ ಮಾಡಿ ಕೆಲಸ ಮಾಡ್ತಿದ್ದಾರೆ. ಇವರನ್ನು ನೋಡಿ, ಅವರನ್ನು ನೋಡಿ ಯಾಕೆ ಹೀಗಾಗ್ತಾ ಇದೆ? ನಮಗೆ ಶಿಕ್ಷಣದ ಕೊರತೆ, ನಮ್ಮ ಆಧ್ಯಾತ್ಮಿಕ ಶಿಕ್ಷಣದ ಕೊರತೆ. ಆಧ್ಯಾತ್ಮ ಅನ್ನೋದು ಒಂಥರ ಟ್ರ್ಯಾಶ್ ಥರ ಆಗ್ಬಿಟ್ಟಿದೆ. ಅದೇನೋ ಹೋಗೋಣ ಸರ್, ನೋಡ್ತಾ ಇರಿ, ಇದಕ್ಕೊಂದು ಕೊನೆಗಾಲ ಬರುತ್ತೆ. ಇಂಥ ಅಹಂಕಾರಿಗಳಿಗೆ ಪರಮಾತ್ಮನೇ ಬುದ್ಧಿ ಕಲಿಸ್ತಾನೆ. ಇನ್ನೊಂದು ಬರ್ತಾ ಇದೆ ಚೈನಾದಿಂದ. ನೀವು ಹೆಂಗೆ ಸಿನಿಮಾ, ಹೊಸ ಸಿನಿಮಾ ಬರ್ತಾ ಇದೆ ಅಲ್ಲ ಅಂತ ರೆಡಿ ಆಗ್ತಿದ್ದೀರಲ್ಲ, ಬರ್ತಾ ಇದೆ. ಇದು ಕರೋನಾಗಿಂತಲೂ ಭಯಂಕರ ಅಂತ ಇತ್ತು. ನೋಡೋಣ, ಅವಾಗ ಕುಡೀರಿ. ಇದೇ ರೀ ಪ್ರಪಂಚ. ಏನು ಮಾಡ್ತೀರಾ? ಯಾವುದೂ ಇಲ್ಲ. ಆದರೆ ನಾವು ಜೀವನ ನಡೆಸಬೇಕು. ಅದಕ್ಕೆ ಸುಭದ್ರವಾಗಿರಬೇಕು ನಮ್ಮ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನ ಒಲಿಸುವ ಪರಿ. 60 ವರ್ಷದಿಂದ ಹೇಳ್ಕೊಟ್ಟಿದ್ರು ಇಂದ್ರಮ್ಮ ನನಗೆ. ಮರಿಮಲ್ಲಪ್ಪ ಹೈಸ್ಕೂಲಲ್ಲಿ ಇಂದ್ರಮ್ಮನ ಹೇಳ್ಕೊಟ್ಟಿದ್ರು. ಜ್ಞಾಪಿಸ್ಕೊಂಡಿದ್ದೀನಿ. 60 years ago. 6 ನಿಮಿಷಕ್ಕೆ ಮುಂಚೆನೆ ಮರ್ತು ಬಿಡ್ತಾರೆ ಹುಡುಗರು. 60 ವರ್ಷಕ್ಕೆ ಹೋದ್ರಿ ನೀವು. ಎಷ್ಟು ಅದನ್ನು ಇದಿರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನ ಒಲಿಸುವ ಪರಿ. ಎಷ್ಟು ಚೆನ್ನಾಗಿದೆ. ಏನು ಮಾಡಬೇಡ ಮಗು, ಏನು ಚಿಂತೆ ಮಾಡಬೇಡ. ಸುಮ್ಮನೆ 2 ಕೈ ಮುಕ್ಕು ಪರಮಾತ್ಮ ಅಂತ ನೆನೆಸ್ಕೋತೆ. ಅಪ್ಪ ನೀನು ಇಟ್ಟಂಗೆ ನೀನು ಹೆಂಗಾರು ಮಾಡ್ಕೊ, ನಿನ್ನನ್ನು ನಾನು ಬಿಡೋದಿಲ್ಲ. ಹಿಂಗೆ ಮಗು ತಾಯಿನ ಬಿಡೋದಿಲ್ವ? ಹಾಗೆ ನಮಗೆ ಆ ಜಗನ್ಮಾತೆ ಒಬ್ಬಳೇ, ಪರಮಾತ್ಮ ಒಬ್ಬನೇ ಅಂತ ಹೇಳಿ ಆರಂಭದಲ್ಲಿ ನಿಮ್ಗೆ ಹೇಳಿದ್ದೆ. ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರ 16 ಶಿಷ್ಯರಲ್ಲಿ ಈ ಹೂನ ಆರಿಸ್ಕೊಳ್ಳಲ್ವಾ? ಸಂಪಿಗೆ, ಮಲ್ಲಿಗೆ, ಜಾಜಿ, ಹೀಗೆ ಆಮೇಲೆ 7 ಸುತ್ತು ಮಲ್ಲಿಗೆ, ಹೀಗೆ ಶ್ರೀರಾಮಕೃಷ್ಣ ಪರಮಹಂಸರು ಆರಿಸ್ಕೊಟ್ರು ಈ ಜಗತ್ತಿನಿಂದ. ಅವರುಗಳಲ್ಲಿ ಒಬ್ರಿಗಿಂತ ಒಬ್ಬರು ದೊಡ್ಡ ಸಾಧುಗಳು, ಸಂತರು, ಮಹಾತ್ಮರು ಆಧ್ಯಾತ್ಮಿಕ ಜೀವನದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಆ ಜೀವನವನ್ನು ನಡೆಸಿದ್ರು. ಆಧ್ಯಾತ್ಮಿಕತೆ ಅಂದರೆ ಸುಮ್ಮನೆ ಪೂಜೆ ಮಾಡೋದು, ಅದು ಮಾಡೋದು ಅಲ್ಲ, ಅದು ಪಾರ್ಟ್. ಅದು ಹೌ ಯು ಹ್ಯಾವ್ ಚೇಂಜ್ ಯುವರ್ ಮೈಂಡ್ ಸೆಟ್. ಅಯ್ಯೋ ಸ್ವಾಮೀಜಿ, ನಿಮ್ಗೆ ಏನು ಗೊತ್ತು, ನಮ್ಮ ಗೃಹಸ್ಥರು ನಮ್ಗೆ ಎಷ್ಟು ಜವಾಬ್ದಾರಿ. ಯಾರು ಇಲ್ಲ ಅಂದವರು. ನಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಳಿ. ನೀವೆಲ್ಲರಿಗಿಂತ ಜಾಸ್ತಿ ಕೆಲಸ ಮಾಡೋದು ನಾವುಗಳೇ. ನಿಮ್ಮದು ಡಿಪಾರ್ಟ್ಮೆಂಟ್ 1, 2, 3 ಇರ್ಬೋದು, ಮೇಜರ್ ಇರ್ಬೋದು. ನಮ್ದು ಎಲ್ಲನೂ ಮೇಜರ್ ಡಿಪಾರ್ಟ್ಮೆಂಟ್ಗಳೇ. ವಿ ವರ್ಕ್ ಲೈಕ್ ಎನಿಥಿಂಗ್ ಬಿಕಾಸ್ ಅವರ್ ಏಮ್ ಈಸ್ ಸಾಕಾಷ್ಟ ಸಾ ಪರಾಗತಿ ತದ್ವಿಷ್ಣು ಪರಮಂ ಪದಂ. ಅಂಥ ಮಹಾನ್ ಸಿದ್ಧ ಪುರುಷ, ಪರಮ ಪುರುಷ, ಪರಮಗುರು, ಸಿದ್ಧ ಯೋಗಿ ಆರಿಸ್ಕೊಂಡಂತಹ ಪುಷ್ಪಗಳಲ್ಲಿ ಇದು ಏನದು ಯೋಗವಾಗಿ ಇವತ್ತು ಬಂದಿದೆ. ಸ್ವಾಮಿ ಶಾರದಾನಂದಜಿ ಮಹಾರಾಜ್ ಅಂತ ಅವರ ಹೆಸರು. ಶ್ರೀರಾಮಕೃಷ್ಣ ಪರಮಹಂಸರು ಆರಿಸ್ಕೊಂಡಂತಹ ಮಹಾನ್ ಪುಷ್ಪ.
ಆಗಿನ ಕಾಲದಲ್ಲಿ ಕಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕಿತ್ತು. ಅಷ್ಟು ಬುದ್ಧಿವಂತರು. ನೀವು ರಾಮಕೃಷ್ಣ ಪರಮಹಂಸರ ಎಲ್ಲ ಶಿಷ್ಯರು ನೋಡಿ, ಎಲ್ಲ ಬ್ರಿಲಿಯಂಟ್ಸ್. ಯಾರು ಏನು ಅನ್ಕೋತಾರೆ ಜನ, ಎಲ್ಲೂ ಏನೂ ಸಿಕ್ಕಲಿಲ್ಲ, ಕೆಲಸನೂ ಸಿಕ್ಕಲಿಲ್ಲ, ಅದಕ್ಕೆ ಆಶ್ರಮಕ್ಕೆ ಹೋಗ್ಬಿಟ್ಟು ಅಂತ ಅನ್ಕೋತಾರೆ. ಹಾಗಲ್ಲ, ಜಗತ್ತನ್ನು ಗೆಲ್ಲೋದಕ್ಕೆ, ಜಗತ್ತಿನಲ್ಲಿ ತನ್ನದೇ ಆದ ಛಾಪು ಮೂಡಿಸೋದಕ್ಕೆ, ಜೊತೆಯಲ್ಲಿ ಪರಬ್ರಹ್ಮನನ್ನ ಪಡೆಯೋದಕ್ಕೆ. ದುರ್ಲಭಂ ತ್ರೈಮೇವೈತ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ. ಶಂಕರ ಭಗವತ್ಪಾದ ಆಚಾರ್ಯ ವಿವೇಕ ಚೂಡಾಮಣಿ ತಿಳಿಸ್ಕೊಡ್ತಾರೆ. ಮನುಷ್ಯತ್ವ ಬಂತು, ಮುಮುಕ್ಷತ್ವಕ್ಕೆ ಪ್ರಯತ್ನ ಪಡು, ಮಹಾಪುರುಷರ ಜೊತೆ ಇರೋದಕ್ಕೆ ಪ್ರಯತ್ನ ಪಡು, ಸಂಶಯ ಜೊತೆ ಇರು. ನಿನ್ನೆ ನಾನು ಎಲ್ಲಿ ಹೋದರೂ ಪವಿತ್ರವಾದ ದೇವಸ್ಥಾನಗಳಿಗೆ ಹೋಗ್ತೀನಿ. ನಾನು ಅರವಿಂದರ ಆಶ್ರಮಕ್ಕೆ ಹೊರಟೆ, ಆರೋವಿಲ್ಲೆಗೆ ಬೆಳಗ್ಗೆನೆ. ಎಂಥ ಅದ್ಭುತವಾದ ಪರಮಾದ್ಭುತವಾದ ಯೋಗಿ, ಸ್ವಾಮಿ ವಿವೇಕಾನಂದರಿಂದ ಸ್ಫೂರ್ತಿ ಪಡೆದಂತಹ ಯೋಗಿ ಅರವಿಂದ ಘೋಷ್. ಜ್ಞಾಪಕ ಇರಲಿ, ಚಿಕ್ಕತನದಲ್ಲೇ ಅವ್ರಿಗೆ ಇಂಗ್ಲೆಂಡಲ್ಲಿ ಎಜುಕೇಷನ್ ಆಯಿತು. ನಮ್ಮ ಹುಡುಗರಿಗೆ ಅವೆಲ್ಲ ಹೇಳೋದಿಲ್ಲ ಯಾರು. ಅರವಿಂದ ಅವರೊಬ್ರು ಸನ್ಯಾಸಿಗಳಪ್ಪ, ಅವರೊಬ್ರು ಸಂತರು, ಅವರೊಬ್ರು ಸಂತರು ಅಂತಾರೆ. ನೀವು ಅವ್ರ ಹಿನ್ನೆಲೆ ನೋಡಿ ಗೊತ್ತಾಗ್ತದೆ. ಇಬ್ರು ಬ್ರದರ್ಸ್ ಜೊತೆ ಅವರು ಇಂಗ್ಲೆಂಡಲ್ಲಿ ಸ್ಟಡಿ ಮಾಡಿದ್ದು ಆಗಿನ ಕಾಲದಲ್ಲಿ. ಬ್ರಿಲಿಯಂಟ್. ಸಾವಿತ್ರಿ ಅಂತ ಬರೆದಿದ್ದಾರೆ ಅವರು. ಅದರ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ, ಅಷ್ಟು ಅದ್ಭುತವಾದ ಫಿಲಾಸಫಿ ಅರವಿಂದ ಘೋಷ್ ಅವರು. ಅರೋವಿಲ್ಲೆ ಆಶ್ರಮಗಳು. ನೆಕ್ಸ್ಟ್ ಟೈಮ್ ಹೇಳ್ತೀನಿ, ಇವತ್ತು ಸುಮ್ಮನೆ ಚುಟುಕು ಹೇಳಿಬಿಟ್ಟು ಸಬ್ಜೆಕ್ಟಿವ್ ಬರ್ತೀನಿ, ಯಾಕಂದರೆ ನಿಮಗೆ ಕೇಳಬೇಕದು. ಆ ಆಶ್ರಮ ಇರೋದು ಗೊತ್ತಲ್ಲ ನಿಮಗೆ, ಪುದುಚೇರಿ, ಪಾಂಡಿಚೇರಿ ವಾಸ್ ಅಂಡರ್ ಫ್ರೆಂಚ್ ಪೀಪಲ್ ವರ್ ರೂಲಿಂಗ್. ಅದ್ರ ಗುರುತಿಗಾಗಿ ಇವತ್ತು ಪೊಲೀಸ್ನವ್ರು, ಅಲ್ಲಿಯ ಪೊಲೀಸ್ನವ್ರ ಕ್ಯಾಪು, ಟೋಪಿ ಪ್ಯಾರಿಸಲ್ಲಿರೋ ಟೋಪಿ ಥರನೇ ಇದೆ. ಅದೊಂದು ಗುರುತಿಗೆ ಇಟ್ಕೊಂಡಿದ್ದ. ರಸ್ತೆ ಎಲ್ಲ ಜಾರ್ಜ್ ಡಿಗಾಲೆ, ಆ ಥರ ಹೆಸರುಗಳು. ಆ ರಸ್ತೆ, ಆ ಏರಿಯಾ ಎಲ್ಲ ನೀವು ಫ್ರೆಂಚ್ಗೆ ಹೋದಂಗೆ, ಯಾವುದೋ ಪ್ಯಾರಿಸಲ್ಲಿ ಒಂದು ರೋಡ್ ಹೋದಂಗೆ ಇರುತ್ತೆ. ಬಹಳ ಶಿಸ್ತುಬದ್ಧವಾಗಿದೆ ಅಲ್ಲಿ. ಆಶ್ರಮನೂ ಅಷ್ಟೇ ತುಂಬ ಚೆನ್ನಾಗಿದೆ. ಹೆಂಗಿದೆ ಅಂದರೆ, ಎಂಟ್ರೆನ್ಸಲ್ಲಿ ನಿಮ್ಮಂಥ ಭಕ್ತರುಗಳು, ಆ ಫಿಲಾಸಫಿನ ಅರ್ಥ ಮಾಡ್ಕೊಂಡಿರೋ ಭಕ್ತರುಗಳು ಅವರೇ ಮಾತಾಡಿಕೊಂಡು, ಅಪ್ಪ ಈ ವಾರ ನಾನು ಬರ್ತೀನಿ, ನೀನು ಹಾಗೆ. ವಾಲಂಟಿಯರ್ಸು ಪ್ರತಿ ದಿವಸ ಒಂದು 10-15 ಕಡೆ ನಿಂತಿರ್ತಾರೆ, ಯಾರೂ ಮಾತಾಡಲ್ಲ ಅಂತಾರೆ. ಒಂದು ಫೋನ್ ಇಲ್ಲ, ಮಾತಿಲ್ಲ, ಏನೂ ಇಲ್ಲ, ನಿಶಬ್ದವಾಗಿರುತ್ತೆ. ಹೋಗಿ ನೀವು ಧ್ಯಾನ ಕೂತ್ಕೋಬೇಕು ಅಂತ ಅಂದ್ಕೊಳ್ದೇ ಇದ್ರೂ ಕೂತ್ಕೊಂಡ್ಬಿಡ್ತೀರ. ಯಾಕೆಂದರೆ ಧ್ಯಾನ ಬಿಟ್ಟ ಬೇರೆ ಏನೇನೂ ಇಲ್ಲ, ಆತ್ಮಾನುಸಂಧಾನ. ನಾನು ಹೇಳಿದೆ, ಎಷ್ಟು ಕೆಲಸ ಇರಲಿ ನಾನು ಹೋಗಿ ಬರಬೇಕು. ನಾನು ಸ್ವಾಮೀಜಿ ಆಶ್ರಮದಲ್ಲಿದ್ದೆ, ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ. ಅಲ್ಲಿಂದಲೇ ಹೋದೆ, ಸುಮ್ಮನೆ ಅಲ್ಲಿಂದಲೇ ಲೈನು ಸ್ಲಿಪ್ಪರ್ಸ್ ಬಿಡ್ತಾರೆ ನೋಡಿ. ಆಧ್ಯಾತ್ಮಿಕ ಅಂದರೆ ಇಟ್ ಈಸ್ ಎ ವೇ ಆಫ್ ಲೈಫು. ನಮ್ದಕ್ಕೂ ಅದಕ್ಕೂ ನೋಡಿ. ಇವರು ಅರವಿಂದ ಘೋಷರು ಇಂಡಿಯನ್ನೇ, ಅವರು ಕಲ್ಕತ್ತಾ ಬಂಗಾಳಿಗಳು. ಆದರೆ ಸಿಸ್ಟಮ್ ಹೆಂಗೆ ಸೆಟ್ ಮಾಡ್ಕೊಂಡಿದ್ದಾರೆ ನೋಡಿ. 1958 50s ಅವರು ಮಹಾಸಮಾಧಿಯಾಗಿದ್ದು. ಇವತ್ತಿಗೂ ಆ ಒಂದು ಪರಂಪರೆ ಹಾಗೆ ಇದೆ. ನೀವು ಹೇಳಿ, ನೀವು ಕನೇಕಾ ಪರಮೇಶ್ವರ ದೇವಸ್ಥಾನದಲ್ಲಿ ಚಪ್ಪಲಿ ನೆಟ್ಟಿಗೆ ಬಿಡು ಅಂತೇಳಿ ಮೀದ ಪೂರ್ಕೆ ಊಟಕ್ಕಾಗ, ಈಗ ನನ್ನಿಷ್ಟ ಹೆಂಗೋ ಬಿಟ್ಕೊಂಡು ನಿಂಗೇನು ಅಂತ ಹೇಳೋರೇ ನಮ್ಮಲ್ಲಿ. ಕೇಳಿ, ಅಲ್ಲಿ ಒಬ್ಬರು ಮಾತಾಡಲ್ಲ. ಮೇನ್ ಗೇಟಲ್ಲ, ಆ ಸರೌಂಡಿಂಗ್ ಅಂದರೆ ಒಬ್ಬರು ಮಾತಾಡಲ್ಲ. ನೋಬಡಿ ಸ್ಪೀಕ್ಸ್. ಅಲ್ಲಲ್ಲೇ ಬೋರ್ಡ್ ಇದೆ, ಮೊಬೈಲ್ ಆಫ್ ಮಾಡಬೇಕು ಅಂತ. ಮೊಬೈಲ್ ಆನ್ ಆಗಿದ್ದು ನಾನು ನೋಡೇ ಇಲ್ಲ, ಎಷ್ಟು ಸರಿ ಹೋಗಿದ್ದೀನಿ. ಡಿಸಿಪ್ಲಿನ್ ಇಲ್ಲದೆ ಇದ್ದರೆ ಆಧ್ಯಾತ್ಮಿಕತೆಯಲ್ಲಿ ಏನೂ ಪ್ರಯೋಜನ ಆಗಲ್ಲ. ಈಗ ನಾನು ತಗೊಂಡಿದ್ದೀನಿ ಆಶ್ರಮಕ್ಕೆ
ಸತ್ಸಂಗಕ್ಕೆ ನಾನು ಹೋಗಬೇಕು. 1 hour 1.5 hours ಅಷ್ಟೆ, ಮುಗೀತು. ಏನೇ ಬರಲಿ, ಮಾತಾಡಬಾರ್ದು. ಆಶ್ರಮದಲ್ಲಿ ಧ್ಯಾನಕ್ಕೆ ಕೂತ್ಕೋಬೇಕು. ನೀನು ಭಗವಂತ, ನೀನು ಪರಮಾತ್ಮ, ಆತ್ಮಾನುಸಂಧಾನ ಮಾಡ್ಕೋಬೇಕು. ಎಷ್ಟು ಸರಿ ಡೈರೆಕ್ಟಾಗಿ ಹೇಳ್ತೀನಿ, ಇಂಡೈರೆಕ್ಟಾಗಿ ಹೇಳ್ತೀನಿ. ಬರೋರು ನೀವು ಹೇಳ್ಕೊಡ್ಬೇಕು ಅಂತಲೂ ಹೇಳ್ತೀನಿ. ಅವ್ರೇನೋ ಅನ್ಕೊಂಡ್ಬಿಟ್ರೆ, ಇವರೇನಾದರೂ ಅನ್ಕೊಂಡ್ಬಿಟ್ರೆ, ಇವರೇನಾದರೂ ತಿಳ್ಕೊಂಬಿಟ್ರೆ. ಅಲ್ಲಿ ನೋಡಿ, ರಾಜ್ಯಪಾಲರು ಬರಲಿ, ಪ್ರೆಸಿಡೆಂಟ್ ಬರಲಿ, ಯಾರು ಬಂದರೂ ಆ ನಿಶಬ್ದತೆ, ಆ ಒಂದು ಪಾವಿತ್ರತೆಯನ್ನು ಅವರು ಮೇಂಟೈನ್ ಮಾಡ್ಕೋತಾರೆ. ನನಗೆ ಅದಷ್ಟರ, ಅದು ಮುಂದೆ ಹೇಳ್ತೀನಿ. ಇವತ್ತು ಶ್ರೀಮತ್ ಸ್ವಾಮಿ ಶಾರದಾನಂದಜಿ ಮಹಾರಾಜ್ ಅವರ ಒಂದು ಜೀವನದ ಸಾರವನ್ನು ಹೇಳಿಬಿಡ್ತೀನಿ. ಶ್ರೀರಾಮಕೃಷ್ಣ ಪರಮಹಂಸರ ಹತ್ರ ಬಂದಾಗ ಅವ್ರು ನೋಡ್ತಾರೆ, ಈ ವ್ಯಕ್ತಿ ಸಾಮಾನ್ಯದ ವ್ಯಕ್ತಿ ಅಲ್ಲ, ಈತ ಮಹಾಪುರುಷನಾಗ್ತಾನೆ ಅಂತ ಗೊತ್ತಾಗಿರುತ್ತೆ. ಅವರು ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೆ ಸೀಟ್ ಸಿಕ್ಕಿರುತ್ತೆ, ಮೆಡಿಕಲ್ ಕಾಲೇಜಲ್ಲಿ ಓದಲಿಕ್ಕೆ ಇಷ್ಟಪಟ್ಟಿರ್ತಾರೆ. ಆದರೆ ಶ್ರೀರಾಮಕೃಷ್ಣ ಪರಮಹಂಸರ ಹತ್ರ ಬಂದ ಮೇಲೆ ಅದು ಯಾವುದು ರುಚಿಸಲ್ಲ ಅವ್ರಿಗೆ. ಹಾಗಾಗಿ ಸ್ವಾಮಿ ವಿವೇಕಾನಂದರ ಒಡನಾಡಿಯಾಗಿ ಜೀವನ ನಡೆಸ್ತಾರೆ. ಧ್ಯಾನ, ದಕ್ಷಿಣೇಶ್ವರದ ದೇವಸ್ಥಾನದ ಆವರಣಕ್ಕೆ ಬಂದ ತಕ್ಷಣ ಧ್ಯಾನಸ್ಥರಾಗ್ಬಿಡ್ತಾ ಇತ್ತು. ಶ್ರೀರಾಮಕೃಷ್ಣ ಪರಮಹಂಸರ ಮನಸ್ಸಲ್ಲಿ ಏನು ಇತ್ತು, ಆಧ್ಯಾತ್ಮಿಕ ಜೀವನ ಹೇಗಿರಬೇಕು ಅಂತಿತ್ತು, ಅದನ್ನು ಅವರು ಬಯಸುತ್ತಾ ಇದ್ರು. ಶರತ್ ಅಂತ ಅವರ ಹೆಸರು, ಶರಶ್ಚಂದ್ರ ಅವ್ರ ಬೆಂಗಾಲಿ ಹೆಸರುಗಳು. ಶ್ರೀರಾಮಕೃಷ್ಣರ ಸ್ವಭಾವನ್ನೇ ಮೈಗೂಡಿಸಿಕೊಂಡಿದ್ರು. 1885 ಯುವಕ ಶ್ರೀರಾಮಕೃಷ್ಣನ ನೋಡಿ ಅವರ ಒಂದು ಆಧ್ಯಾತ್ಮಿಕತೆಯ ಪ್ರಭಾವಕ್ಕೆ ಒಳಗಾಗ್ತಾರೆ. ನಾವು ಸಾಧು ಸಂತರನ್ನ ನೋಡ್ತೀವಿ, ಅವ್ರು ಬಂದರೆ ಎಲ್ಲೋ ಢವಾರ ನಮಸ್ಕಾರ ಮಾಡಿದ್ವಿ, ಇವ್ರು ಇಲ್ಲೋ ಢವಾರ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಅಲ್ಲ ಮುಖ್ಯ, ವಿಚಾರ ಏನು ತಿಳ್ಕೊಂಡಿದ್ಯಾ. ವಿವೇಕಾನಂದರ ಸ್ನೇಹಿತರ ಒಡನಾಡಿಯಾಗಿದ್ದರು ಅಂದರೆ ಆಗಿನ ಕಾಲದಲ್ಲಿ ನಾವು ಮಾತಾಡ್ತಿರೋದು 1886 85 86 ಸಂದರ್ಭದಲ್ಲಿ. ಆಗಿನ ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಅದು ಕಲ್ಕತ್ತಾ. ಅಲ್ಲಿ ವಿವೇಕಾನಂದರು ಪ್ರೆಸಿಡೆನ್ಸಿ ಕಾಲೇಜು, ಇವ್ರು ನೋಡಿದ್ರೆ ಮೆಡಿಕಲ್ ಕಾಲೇಜು, ಎಲ್ಲ ಟಾಪ್ ಪೀಪಲ್. ಮನೆಯ ಹಿರಿಮಗನಾದ ಶರತ್ನ ಸ್ಥಿರ ಪ್ರೇಮದ ಸ್ವಭಾವ, ಬುದ್ಧಿವಂತಿಕೆ, ಪ್ರಬುದ್ಧತೆಗಳಿಗಾಗಿ ಕುಟುಂಬದ ಎಲ್ಲರ ಗಮನ ಅವನ ಮೇಲೆ ಕೇಂದ್ರೀಕೃತವಾಗಿತ್ತು. ಕ್ರಮೇಣ ಶರತ್ನ ತಾಯಿ ಸೋದರರು ಶ್ರೀರಾಮಕೃಷ್ಣರ ಭಕ್ತರಾದರು. ಶ್ರೀರಾಮಕೃಷ್ಣನ ಬಂದು ನೋಡಿಕೊಂಡು ಅವರ ಒಂದು ಆಧ್ಯಾತ್ಮಿಕದ ಆ ಒಂದು ಪ್ರಣವತೆಯಲ್ಲಿ, ಪದಗಳು ನೋಡಿ, ಪ್ರಣವತೆಯಲ್ಲಿ ಸಿಲುಕೊಂಡ್ರು. ಪ್ರವಣತೆಯಲ್ಲಿ ಸಿಲುಕೊಂಡು ಒಳ್ಳೆಯದು ಕೆಟ್ಟದ್ದು ನೋಡೋಣ, ಶ್ರೀರಾಮಕೃಷ್ಣರ ನಾನು ಇದೀನಲ್ಲ ಅನ್ನೋ ಭಾವನೆ ಬಂತು. ಮೊದಲನೇ ಮಗ, ಆದರೆ ಮದರ್ ಹ್ಯಾಡ್ ಡಿಸೈಡೆಡ್ ಹಿ ಶುಡ್ ಬಿ ವಿತ್ ಶ್ರೀರಾಮಕೃಷ್ಣ ಅಂತ. ಕೊನೆಯ ಭಾಗದಲ್ಲಿ ನಾನು ನಿಮ್ಗೆ ಹೇಳಿದ್ದೆ 1ನೇ ತಾರೀಕು ಹೇಗೆ ಶ್ರೀರಾಮಕೃಷ್ಣ ಎಲ್ರಿಗೂ ಚೈತನ್ಯ ಉಂಟಾಗಲಿ ಅಂತ ಆಶೀರ್ವಾದ ಮಾಡಿದ್ರು ಅಂತ. ಆ ಸಂದರ್ಭವನ್ನು ಜ್ಞಾಪಿಸ್ಕೊಂಡು ಶ್ರೀರಾಮಕೃಷ್ಣರು ಸಮಾಧಿಸ್ಥರಾದ ಮೇಲೆ ಶ್ರೀರಾಮಕೃಷ್ಣರ ಎಲ್ಲ ಭಕ್ತರು, ಅಂದರೆ ಅವರ ನೇರ ಶಿಷ್ಯರು ಸೇರಿಕೊಂಡು ಧ್ವನಿ ಹಾಕಿ ಧ್ಯಾನ ಕೂತ್ಕೊಳ್ತಾ ಇದ್ರು. ಬೆಂಕಿ ಹಾಕಿ, ಅದಕ್ಕೆ ಬೆಂಕಿ ಅಲ್ಲ ಧ್ವನಿ ಅಂತ, ಅಲ್ಲಿಗೆ ಧ್ಯಾನಸ್ಥರ ಕೂತ್ಕೊಳ್ಳೋರು. ಆಗ ಶರತ್ ಮಹಾರಾಜು ಅಲ್ಲಿ ಕೂತ್ಕೋತಾ ಇದ್ರು. ಉದಯಕ್ಕೆ ಒಂದು ರಾತ್ರಿ ಸ್ವಾಮಿ ವಿವೇಕಾನಂದರು, ಅವಾಗ ನರೇಂದ್ರ, ಡಿಸೈಡ್ ಮಾಡಿ ಇನ್ನೆಷ್ಟು ದಿವಸ ನಾವು ಹಿಂಗೆ ಇರೋಣ, ನಾವು ಸನ್ಯಾಸವನ್ನು ತೆಗೆದುಕೊಳ್ಳೋಣ ಅಂಥೇಳಿ ಶಾಸ್ತ್ರೋಕ್ತವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ.
ನಿಮ್ಗೆ ಅದ್ರದ್ದು ಒಂಚೂರು ಪರಿಚಯ ಬೇಕು ನಿಮಗೆ. ಯಾಕಂದರೆ ನೀವು ಬರೀ ರಾಮಕೃಷ್ಣ ಆಶ್ರಮ ಬಿಲ್ಡಿಂಗ್ ನೋಡ್ತೀರಾ, ಆಶ್ರಮದ ಸ್ವಾಮಿಗಳು ನೋಡ್ತೀರಾ, ಊಟದ ಗಂಟೆ ನೋಡ್ತೀರಾ, ಊಟ ಮಾಡಿದ ತಕ್ಷಣ ಫಸ್ಟ್ ಕ್ಲಾಸ್ ಊಟ ಆಗುತ್ತೆ ಬಂದುಬಿಡ್ತೀರಾ. ಅದಲ್ಲ, ಅದ್ರ ಹಿನ್ನೆಲೆ ಏನು ನೋಡಿ. ಇವರು ಶಿಷ್ಯರೆಲ್ಲರಿಗೂ ಒಂದೊಂದು ಹೆಸರು ಕೊಟ್ಟರು. ಸ್ವಾಮಿ ವಿವೇಕಾನಂದ ಸೆಲೆಕ್ಟ್ ಮಾಡಿಕೊಂಡ್ರು. ಶರತ್ ಮಹಾರಾಜರಿಗೆ ಅವರು ಸ್ವಾಮಿ ಶಾರದಾನಂದಜಿ ಅಂತ ಹೆಸರಿಟ್ಟರು. ಕಾರಣ ಏನಂದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಗೊತ್ತಿತ್ತು ವಿವೇಕಾನಂದರಿಗೆ ಈತ ಶಾರದಾದೇವಿಯವರನ್ನ ವಾಸುಕಿ ಹಾಗೆ ನೋಡ್ಕೊಳ್ತಾನೆ ಅಂತ ಗೊತ್ತಿತ್ತು. ಅದಕ್ಕೆ ಇವರಿಗೆ ಸ್ವಾಮಿ ಶಾರದಾನಂದ. ಆ ಜನವರಿ ತಿಂಗಳ ಮಧ್ಯಭಾಗದಲ್ಲಿ ಹಿರಿಯ ಗೋಪಾಲ್ ಅಂದರೆ ಬೋಡೋ ಗೋಪಾಲ್ ಮಹಾರಾಜ್ ಅಂತಾರೆ 12 ಕಾವಿ ವಸ್ತ್ರಗಳನ್ನು ಸನ್ಯಾಸಿಗಳ ಹಂಚಕ್ಕೆ ತಂದರು. ನಿನಗೆ ಇವರಿಗಿಂತ ಉತ್ತಮ ಸನ್ಯಾಸಿಗಳು ದೊರೆಯಲಾರರು, ನೀವು ತಂದಿರೋ ರುದ್ರಾಕ್ಷಿ ಮಾಲೆ ಮತ್ತು ವಸ್ತ್ರಗಳು ಇವರಿಗೆ ಕೊಡು ಎಂದು ಹೇಳಿದರು. ಗೋಪಾಲನ್ನು ಶ್ರೀರಾಮಕೃಷ್ಣರಿಗೆ ಕೊಟ್ಟು ಅವರ ಕೈಯಿಂದಲೇ ಅವರಿಗೆ ಅವರ ಶಿಷ್ಯರಿಗೆಲ್ಲ ಈ ಕಾವಿ ವಸ್ತ್ರವನ್ನು ಕೊಡ್ತಾರೆ. ಶ್ರೀರಾಮಕೃಷ್ಣ ಪರಮಹಂಸರಿಂದ ನೇರವಾಗಿ ಪಡೆದಂತಹ ಕಾವಿ ಬಟ್ಟೆ. ನೀವೆಲ್ಲ ನನ್ನ ಜೊತೆ ಇದ್ರಿ. ಶೃಂಗೇರಿನಲ್ಲಿ ಗುರುಗಳು ಸಾಮಾನ್ಯವಾಗಿ ಫಲ ಮಂತ್ರಾಕ್ಷತೆ ಕೊಡ್ತಾರೆ. ಫಲ ಮಂತ್ರಾಕ್ಷತೆ ಕೊಡ್ತಾರೆ. ಅವತ್ತು ಬೆಳಗ್ಗೆ ಎಲ್ಲ ಹೋಮಾದಿಗಳಾಗಿತ್ತು. ಸಾಯಂಕಾಲ ಶಾರದಾ ಭುಜಂಗ ಸ್ತೋತ್ರ ಹೇಳಿದು. ಗುರುಗಳು ಅಲ್ಲಿ ಪೂಜೆ ಮಾಡ್ತಾಯಿದ್ರು ಇತ್ಯಾದಿ. ನಿಮ್ಗೆ ಜ್ಞಾಪಕ ಇದೆ. ಆ ಸಂದರ್ಭದಲ್ಲಿ ನಮಸ್ಕಾರ ಮಾಡಲಿಕ್ಕೆ ನಾನು ಹೋದಾಗ ಗುರುಗಳು ನೋಡು ಜಪಾನಂದರು ಬಂದಿದ್ದಾರೆ ಅಂದ್ಬಿಟ್ಟು ನಾನು ಕೈ ಹೀಗೆ ಇಟ್ಕೊಂಡಿದ್ದೆ. ಹಣ್ಣು ಕೊಡ್ತಾರೆ ಅಂತ ಕಾವಿ ವಸ್ತ್ರ ಕೊಟ್ಟರು. ಮೈ ರೋಮಾಂಚನವಾಗೋಯ್ತು. 2ನೇ ಸರಿ ಕಾವಿ ಬಟ್ಟೆ ಕೊಡ್ತಿದ್ದಾರೆ. ಅದು ಶಂಕರಾಚಾರ್ಯ, ಶಂಕರ ಪೀಠದ ಆಚಾರ್ಯರು, ಜಗದ್ಗುರುಗಳು. ನಮ್ಮ ಸನ್ಯಾಸದ ಧರ್ಮದ ಪಾಲನೆಯನ್ನು ಸುರೇಶ್ವರಾಚಾರ್ಯರು, ಈ ಸಂಪ್ರದಾಯದವರು ನಾವು. ಅವರು ಹೀಗೆ ಕೊಟ್ಟು ಅಷ್ಟು ಆಪ್ಯಾಯತೆಯಿಂದ ಪ್ರೀತಿಯಿಂದ ನನಗೆ ಅದನ್ನು ಕೊಟ್ಟಾಗ ಎಂಥ ಆನಂದ ಉಂಟಾಗಿತ್ತು. ಶ್ರೀರಾಮಕೃಷ್ಣ ಪರಮಹಂಸರ ಕೈಲಿ ಇವರೆಲ್ಲರೂ ಸನ್ಯಾಸದ ಬಟ್ಟೆ ತೆಗೆದುಕೊಳ್ತಾರೆ. ಬಟ್ಟೆ ತೆಗೆದುಕೊಂಡ ತಕ್ಷಣ ಶ್ರೀರಾಮಕೃಷ್ಣ ಪರಮಹಂಸರು ಕೆಲವು ದಿನಗಳಲ್ಲೇ 1886 ಆಗಸ್ಟ್ 16 ಶ್ರೀರಾಮಕೃಷ್ಣರು ಈ ಸಮಾಧಿಸ್ಥರಾಗ್ತಾರೆ. ಇವರೆಲ್ಲ ಸನ್ಯಾಸ ತೆಗೆದುಕೊಂಡ್ರಲ್ಲ, ಇವರೆಲ್ಲ ಎಲ್ಲಿರ್ತಾರೆ ಗೊತ್ತಾ ನಿಮಗೆ? ಒಂದು ಪಾಳು ಮನೆ, ಇದು ಕನ್ನಡದಲ್ಲಿ ದೆವ್ವದ ಮನೆ ಅಂತಾರೆ, ಮುರಿದೋಗಿರೋ ಮನೆ. ಆ ಮನೆಗೆ ತಿಂಗಳಿಗೆ ಆಗಿನ ಕಾಲದಲ್ಲಿ 12 ರೂಪಾಯಿ ಬಾಡಿಗೆ. ದೊಡ್ಡ ಮನೆ. ಓನರು ಯಾರು ಕೇಳಿದ್ರು ಅಯ್ಯೋ ದೇವದ ಮನೆ ಎಲ್ಲ ಮುರಿದು ಬಿದ್ದೋಗ್ಬಿಟ್ಟಿತ್ತು. ಒಳಗಡೆ ಒಂದು 4-5 ರೂಮ್. ಅಲ್ಲಿರ್ತಾರೆ ಇವರು. ನೋ ಎಲೆಕ್ಟ್ರಿಸಿಟಿ, ನೋ ಅದರ್ ಅರೇಂಜ್ಮೆಂಟ್. ಎಲ್ಲ ಸನ್ಯಾಸಿಗಳು. ಸಾಯಂಕಾಲ ಆಗ್ತಿತ್ತು ಅಂದರೆ ಧುನಿ ಹಾಕ್ಕೊಳ್ತಾರೆ. ಧುನಿ ಅಂದರೆ ಆ ಬೆಂಕಿ, ಆ ಅಗ್ನಿ, ಅದನ್ನು ಹಾಕಿ ಅದರ ಮುಂದೆ ಜಪ ಕೂತ್ಕೊಳ್ಳೋದು. ಸಂಜೆ ಕೂತ್ರೆ ಬೆಳಗ್ಗೆ ಹೇಳೋ. ನಾವು ಹಾಗೆ ತಾನೆ, ರಾತ್ರಿ ಬೆಳಗ್ಗೆ ಅಲ್ವಾ ರಾಮನಾಥ್? ಅಷ್ಟೇ. ಎಷ್ಟೋ ಜನ ಕಂಟಿನ್ಯೂ ಮಾಡೋದು ಜಪವನ್ನು. ಆ ಸ್ಥಳ ಈಗ ಆಶ್ರಮವಾಗಿದೆ, ಈಗಲೂ ಹಾಗೇ ಇದೆ. ಅದ್ಭುತವಾಗಿದೆ ಆ ಸ್ಥಳ. ಒಂದು ಕಂಬ, ಒಂದು ಇದನ್ನು ಮಾತ್ರ ಉಳಿಸಿದ್ದಾರೆ, ಹಳೆಯದಿರಲಿ. ರಾಮಕೃಷ್ಣ ಪರಂಪರೆ ನೀವು ಅರ್ಥ ಮಾಡಬೇಕು. ಅದಕ್ಕೆ ಈ ಅವರ ಪ್ರತ್ಯಕ್ಷ ಶಿಷ್ಯರ ಜಯಂತಿಗಳನ್ನು ಆಚರಿಸ್ತಾರೆ. ಯಾಕೆಂದರೆ ಅವತ್ತಾದರೂ ಅವರ ಜೀವನವನ್ನು ಓದಿ ಅರ್ಥ ಮಾಡಿಕೊಳ್ಳಿ ಅಂತ. ಸ್ವಾಮಿ ಶಾರದಾನಂದಜಿ ಮತ್ತು ಅವರ ಗುರುಭಾಯಿಗಳು, ಇನ್ನು ಶಿಷ್ಯರೆಲ್ಲ ಮಾಮೂಲಿ ಋಷಿಕೇಶಕ್ಕೆ ಹೊಟ್ಟೋಗ್ಬಿಡ್ತಾರೆ. ನಡ್ಕೋಡ. ಆಗಿನ ಕಾಲದಲ್ಲಿ, ಈಗಿನ ಕಾಲ ಅಲ್ಲ, ಚಳಿ ಅಂದರೆ ಅಷ್ಟೇ, ಕಥೆನೇ ಮುಗೀತು. ಆಗಿನ ಕಾಲದಲ್ಲಿ ಆ ಚಳಿಯಲ್ಲಿ ಈ ಥರದೊಂದು ಬಟ್ಟೆ ಸುತ್ತಕೊಂಡು ಒಂದು ಇದು ಹಾಕ್ಕೊಂಡು ಜೋಳಿಗೆ ಇಟ್ಕೊಂಡು ಶಾರದಾನಂದಜಿ ಹಾಗೆಲ್ಲ ಸುತ್ತಾ ಇರ್ತಾರೆ.
ಭಾಳ ಕಷ್ಟಪಡ್ತಾರೆ. ಕಾಲಲ್ಲೆಲ್ಲ ಗಾಯ ಆಗಿರುತ್ತೆ, ಗಾಯ ಆದರೂ ಅದನ್ನೇನೂ ನೋಡ್ಕೊಳ್ಳಲ್ಲ, ಹಾಗೆ ಸುತ್ತಾರೆ. ಯಾಕೆಂದರೆ ವೈರಾಗ್ಯ, ತ್ಯಾಗ ಮತ್ತು ವೈರಾಗ್ಯ ಬಂದುಬಿಟ್ರೆ ದೇಹದ ಮೇಲೆ ಅವ್ರಿಗೆ ಯಾವ ರೀತಿಯ ಸಂಬಂಧ ಇರುವುದಿಲ್ಲ. ಹಾಗೆ ಆ ಉತ್ತರ ಭಾರತದಲ್ಲಿ ಭಿಕ್ಷುಕರಾಗಿ ಭಿಕ್ಷೆ ಮಾಡ್ತಾ ಮನೆಯಲ್ಲಿ ಹಳ್ಳಿ ಭಿಕ್ಷೆ ತಗೊಂಡು ಧ್ಯಾನವನ್ನು ಮಾಡ್ತಾ ಗಂಗಾ ನದಿ ತೀರದಲ್ಲಿ, ಆಮೇಲೆ ಹಿಮಾಲಯಕ್ಕೆ ಹೋಗಿ ಆ ರೀತಿಯ ಕಠೋರ ಜೀವನವನ್ನು ನಡೆಸ್ತಾರೆ. ತದನಂತರ ವಾರಾಣಸಿಗೆ ಬಂದು ಅಲ್ಲಿ ತಮ್ಮ ಸಾಧನೆಯನ್ನು, ನೀವೆಲ್ಲ ರಾಮಕೃಷ್ಣ ಪರಮಹಂಸರ ಎಲ್ಲ ಸಾಧುಗಳನ್ನು ನೋಡಿ, ಸಾಧನೆಯ ಒಂದು ಪರ್ವ ಇರುತ್ತೆ ಅವರ ಜೀವನದಲ್ಲಿ, ನೋಡಿಬೇಕಂತ. ಸ್ವಾಮಿ ವಿವೇಕಾನಂದರಾದಿಯಾಗಿ ನೀವು ಎಂಥದ್ದು ಕೇದಾರನಾಥ, ಅಮರನಾಥಕ್ಕೆಲ್ಲ ಹೋಗ್ಬೇಕಾದ್ರೆ ಡೆಲ್ಲಿನಲ್ಲಿ ಇಳಿದ್ಬಿಟ್ಟು ನಿಮ್ಮ ಸೈಜ್ಗೆ ದಪ್ಪದ ಸ್ವೆಟ್ರು ಮತ್ತು ಇದು ಟೋಪಿ, ಬೆಚ್ಚಗಿರೋದು, ಸಾಕ್ಸು ಎಲ್ಲ ಹಾಕ್ಕೊಂಡು ಎಲ್ಲೋಗಿದ್ರಿದ್ರೆ, ಅಯ್ಯೋ ಅಮರನಾಥಕ್ಕೆ ಹೋಗಿದ್ದೆ ಇಷ್ಟು ದಪ್ಪ ಹಾಕ್ಕೊಂಡು. ಸ್ವಾಮಿ ವಿವೇಕಾನಂದರು ಜಸ್ಟ್ ಕೌಪಿನ ಹಾಕ್ಕೊಂಡು ಆ ಚಳಿಯಲ್ಲಿ ಶಿವಲಿಂಗ ದರ್ಶನ ಮಾಡಿ ಅಲ್ಲಿ ಧ್ಯಾನಕ್ಕೆ ಕೂತ್ಕೋತಾರೆ. ಅದಕ್ಕೆ ಅವರು ಯುಗ ಪುರುಷ ಅಂತ ಹೇಳೋದು. ಇದ್ಯಾವುದು ಬೇಕಾಗಿಲ್ಲ ಈಗ ಜನಗಳಿಗೆ, ಶಾರ್ಟ್ ಕಟ್ ಹೋಗಿ ಎಷ್ಟು ಇಂಥದನ್ನೇ ನಾನು ಪೂರ್ತಿ ಹೇಳಲಿಕ್ಕೆ ಹೋಗಲ್ಲ. ಅಂತಹ ತಪಸ್ಸನ್ನು ಮಾಡಿ ತದನಂತರ ಆಗಿನ ಕಾಲದ ಆಮಶಂಕೆ, ಜ್ವರ ಮತ್ತೊಂದು ಎಲ್ಲ ಇವರೊಬ್ರಿಗೆಲ್ಲ ಎಲ್ಲರಿಗೂ ಬರ್ತಿರುತ್ತೆ. ಎಲ್ಲವನ್ನ ಎದುರಿಸ್ಕೊಂಡು ತದ್ದಿಷ್ಣು ಪರಮಂ ಪದಂ ಸದಾ ಪಶ್ಯತ್ ಸೂರಯ ಅಥವಾ ಅಲಕ್ ನಿರಂಜನ್ ಶಂಭೋ ಮಹಾದೇವ ಅಂದ್ಕೊಂಡು ಜೀವನ ನಡೆಸ್ತಾರೆ. ಅಂತಹ ಪರಮ ಪೂಜ್ಯ ಶಾರದಾನಂದಜಿಯವರು ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಉಪನ್ಯಾಸಾದಿಗಳನ್ನು ಮಾಡಿ ವಿಶ್ವಮಾನವನಾಗಿ ಯುಗಾವತಾರನಾಗಿ ತಿಳಿದಾಗ ಇವರೆಲ್ಲರೂ ಸಂತೋಷದಿಂದ ಇರ್ತಾರೆ. ಸ್ವಾಮಿ ಶಾರದಾನಂದಜಿಗೆ ವಿವೇಕಾನಂದರು ಕರೆಸ್ಕೋತಾರೆ, ನಾನು ಒಬ್ಬನೇ ಮಾಡೋಕ್ಕಾಗಲ್ಲ, ನೀನು ಬಾ ಅಂತ. ಜ್ಞಾಪಕ ಇರಲಿ, ಸ್ವಾಮಿ ವಿವೇಕಾನಂದರು ಶಾರದಾನಂದಜಿ ಮಹಾರಾಜ ಕರೆಸ್ಕೊಂಡು ಅಲ್ಲಿ ಶಾರದಾನಂದಜಿಯವರು ಅನೇಕ ಕಾರ್ಯಕ್ರಮಗಳು, ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಫಿಲಾಸಫಿ, ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ರಿಲಿಜಿಯಸ್ ಕಾನ್ಫರೆನ್ಸ್ ಕಾಂಗ್ರಿಗೇಷನ್ಸ್ ಅವರೆಲ್ಲ ಮಾತಾಡಿಕೊಂಡು ಬಹಳ ಹೆಸರು ತಗೊಳ್ತಾರೆ. ಆದರೆ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದ ನಂತರ ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದಾಗ ಸ್ವಾಮಿ ವಿವೇಕಾನಂದರಿಗೆ ಶಾರದಾನಂದಜಿಯಂತಹ ಒಬ್ಬ ಅದ್ಭುತವಾದ ವ್ಯಕ್ತಿ ಬೇಕಾಗಿತ್ತು ಅಡ್ಮಿನಿಸ್ಟ್ರೇಷನ್ ಎಲ್ಲ ನೋಡ್ಕೊಳ್ಳೋಕ್ಕೆ. ಹಿ ವಾಸ್ ಜನರಲ್ ಸೆಕ್ರೆಟರಿ ಆಫ್ ರಾಮಕೃಷ್ಣ ಮಠ್ ಆ್ಯಂಡ್ ಮಿಷನ್ ಫಾರ್ 30 years. ಅಷ್ಟು ಕೆಲಸ ಮಾಡ್ತಾರೆ. ನೀವು ಎಲ್ಲೆಲ್ಲಿ ರಾಮಕೃಷ್ಣ ಮಠದ ನೋಡ್ತಿರೋ ಇಡೀ ಭಾರತದಲ್ಲಿ ಆರಂಭದಲ್ಲಿ ಇವರೆಲ್ಲ ಕಷ್ಟಪಟ್ಟು ಸಂಸ್ಥೆಯನ್ನು ಕಟ್ತಾರೆ. ಆಮೇಲೆ ತಾಯಿ ಶಾರದೆಗೆ ಅಂದರೆ ಶಾರದಾ ಮಾತೆಗೆ ಇರಲಿಕ್ಕೆ ಸ್ಥಳ ಇರಲಿಲ್ಲ ಕಲ್ಕತ್ತಾಗೆ ಬಂದಾಗ. ಏಕೆಂದರೆ ಹೆಂಗಸರು ಇರೋಂಗಿಲ್ಲ. ರಾಮಕೃಷ್ಣ ಬೇಲೂರು ಮಠದಲ್ಲಿ ಚಿಕ್ಕದು ಕಟ್ಕೊಂಡಿದ್ರು, ಅಲ್ಲಿ ಇರೋಂಗಿಲ್ವಲ್ಲ. ಸೊ ಯಾರ್ದೋ ಮನೆ ಇವತ್ತು ಅವ್ರ ಮನೆ ಇವತ್ತಿರೋ, ಅದಕ್ಕೆ ಒಂದು ಬಾಡಿಗೆ ಮನೆ ಮಾಡಿ ಶಾರದಾದೇವಿಯವ್ರನ್ನ ಕಲ್ಕತ್ತಾಗೆ ಕರೆಸ್ಕೊಳ್ತಾರೆ. ಕರೆಸ್ಕೊಂಡ್ಮೇಲೆ ಸಿಸ್ಟರ್ ನಿವೇದಿತಾ ಅವ್ರು ಬರೋದು, ಇವ್ರು ಬರೋದು, ಅದು ದೊಡ್ಡ ಅದು ಬೇರೆ ಒಂದು ಪರ್ವ ಶುರುವಾಗುತ್ತೆ. ಮೂಲ ಇವರು ಶಾರದಾನಂದಜಿ. ಹಾಗಂದಾಕ್ಷಣಕ್ಕೆ ಶಾರದಾನಂದರು ಬರೀ ಅಡ್ಮಿನಿಸ್ಟ್ರೇಷನ್ ಇಲ್ಲ, ಅಮೆರಿಕದಲ್ಲಿ ಇದ್ದಾಗ ಅವರು ಶಾರದಾನಂದರು ಬಾಸ್ಟನ್ನಿನ ಫ್ರೀ ರಿಲಿಜಿಯಸ್ ಅಸೋಸಿಯೇಷನ್ ಧರ್ಮಗಳ ಬಗ್ಗೆ ಸಹಾನುಭೂತಿ ಎಂಬ ವಿಷಯವಾಗಿ ಮಾತಾಡಿದ್ರು. ಕೇಂಬ್ರಿಡ್ಜ್ ಒಕ್ಕೂಟಗಳಲ್ಲಿ ಸಹ ಉಪನ್ಯಾಸ ಮಾಡಿದ್ರು. ಹಾಗೆಯೇ ಕೇಂಬ್ರಿಡ್ಜ್ ಒಕ್ಕೂಟದ ನಿರ್ದೇಶಕ ಡಾಕ್ಟರ್ ಲೂಯಿಸ್ ಜೆ ಜೀನ್ಸ್ ಅವರ ಬ್ರಹ್ಮವಾದಿನ ಪತ್ರಿಕೆ ಸಂಪಾದಕರಿಗೆ ಬರೆದಿರ್ತಾರೆ, ಇಂತಹ ಮಹಾ ವ್ಯಕ್ತಿನ ನಾನು ನೋಡಿ ನನ್ನ ಜೀವನ ಸಾರ್ಥಕವಾಯಿತು ಅಂತ ಬರೀತಾರೆ. ಇವತ್ತು ಅವರು ಜನ್ಮದಿನವಾದ್ರಿಂದ ಅದನ್ನು ಹೇಳ್ತಾ ಇದ್ದೀನಿ. ಕೊನೆ ಘಟ್ಟ ಏನು ಮಾಡ್ತಾರೆ ಅವರು, ಶಾರದಾ ದೇವಿಯವರಿಗೆ ಒಂದು ಸ್ಥಳ ಮಾಡಿಸಿ ಮೇಲುಗಡೆ ತಾಯಿಯವರು ಇರಿಸಿ ಕೆಳಗಡೆ ಅವರು ಇರ್ತಾರೆ. ಅದಕ್ಕೆ ಇವತ್ತಿಗೂ ಮಾತೃ ಮಂದಿರ ಅಂತ ಕರೀತಾರೆ. ಮಾಯರ್ ಬಾಡಿ ಅಂತಂದರೆ ಮಾಯರ್ ಮನೆ, ತಾಯಿಯ ಮನೆ ಅಂತ. ಬಾಡಿ ಅಂದರೆ ಮನೆ ಬಂಗಾಳಿನಲ್ಲಿ. ತದನಂತರ
ರಾಮಕೃಷ್ಣ ಮಹಾಸಂಘದ ಮಹಾ ಕಾರ್ಯದರ್ಶಿಗಳಾಗಿ ಸುಮಾರು 3 ದಶಕ ಅಂದರೆ 30 ವರ್ಷ ಆ ಕೆಲಸವನ್ನು ಮಾಡ್ತಾರೆ. ಆಗ ಆಶ್ರಮದ ನಿಯಮಗಳನ್ನೆಲ್ಲ ಮಾಡಿ ರಾತ್ರಿ 11ರಿಂದ ಬೆಳಗ್ಗೆ 7ರವರೆಗೆ ರಾಮನಾಥ್ ರಾತ್ರಿ 11ರಿಂದ ಬೆಳಗ್ಗೆ 7ರವರೆಗೆ ನಿರಂತರವಾಗಿ ಧ್ಯಾನವನ್ನು ಮಾಡಿ ಸ್ವಾಮೀಜಿ. ರಾಮಕೃಷ್ಣ ಆಶ್ರಮದ ಸನ್ಯಾಸಿಗಳು ಮೇಲೆ ಬೋರ್ಡ್ ಹಾಕಿ ಫೋಟೋ ಹೊಡೆದು ಧ್ಯಾನ ಕೂತ್ಕೋತಿ ಅಂತ ಹೇಳ್ತಿರ್ಲಿಲ್ಲ. ಇದು ಅವ್ರ ಜೊತೆ ಇದ್ದವರು ಬರೆದಿರೋದು. ಯಾರು ಯಾವಾಗ ಧ್ಯಾನ ಮಾಡ್ತಾ ಇರೋದು ಗೊತ್ತೇ ಆಗಲ್ಲ ನಮಗೆ. ನಾನು ಬೆಲ್ಲು ಮಠದಲ್ಲಿದ್ದಾನೆ ಎಷ್ಟು ವರ್ಷ ಗೊತ್ತೇ ಇರಲ್ಲ. ನಾವು ಆ ಸ್ವಾಮಿಗಳ ರೂಮಲ್ಲೇ ಇರ್ತಿರ್ಲಿಲ್ಲ. ಇನ್ನೊಬ್ಬರು ಸ್ವಾಮಿಗಳಿದ್ರು. ಅವ್ರು ಎಲ್ಲಪ್ಪ ಅವ್ರನ್ನ ಯಾಕೆ ಹುಡುಕ್ತಿ ಅವ್ರನ್ನ? ಯಾಕೆ ಗಂಗಾ ನದಿ ದಡದಲ್ಲಿ ಶಾರದಾದೇವಿ ದೇವಸ್ಥಾನದ ಅವ್ರು ಕೂತಿದ್ದಾರೆ ಒಬ್ಬ ಜಪಕ್ಕೆ ಅನ್ನೋ. ಈಗಲೂ ಸಾಧುಗಳು ಇದ್ದಾರೆ ಜಪಧ್ಯಾನ ಮಾಡ್ತಿರ್ತಾರೆ. ಅದಕ್ಕೆ ಮೂಲ ಕಾರಣ ಸ್ವಾಮಿ ವಿವೇಕಾನಂದರು, ಶಾರದಾನಂದರು, ರಾಮಕೃಷ್ಣಾನಂದರು, ಶಿವಾನಂದರು ಇತ್ಯಾದಿ. ಈಗ ಶಾರದಾನಂದರು ತಾಯಿಯವರಿಗೆ ಸ್ಥಳ ಮಾಡಿಕೊಟ್ರು. ತದನಂತರ ಇಡೀ ಜಗತ್ತಿಗೆ ರಾಮಕೃಷ್ಣ ಪರಮಹಂಸರ ಸಾಧನೆಯ ಒಂದೊಂದು ಹಂತವನ್ನು ಬರೆದು ಜಗತ್ತಿಗೆ ಕೊಟ್ಟಿದ್ದಾರೆ. ಅದೇ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಅಂತ. ಇನ್ನೊಂದು ಅದನ್ನು ಇಂಗ್ಲೀಷಲ್ಲಿ ಶ್ರೀರಾಮಕೃಷ್ಣ ದ ಗ್ರೇಟ್ ಮಾಸ್ಟರ್ ಅಂತ ಸ್ವಾಮಿ ಜಗದಾನಂದರು ಅಂತ ಅವರು ಅದನ್ನು ಇಂಗ್ಲೀಷಲ್ಲಿ ಮಾಡಿದ್ರು. ಒರಿಜಿನಲ್ ಬೆಂಗಾಲಿ. ಬಟ್ ಈ ಥರ ಜಗತ್ತಿನಲ್ಲಿ ಈ ಥರ ಪುಸ್ತಕವನ್ನು ಬರೆದವರು ಇವರೇ. ಹೇಗೆ ಅವರು ಧ್ಯಾನಕ್ಕೆ ಹೋದರು, ಶ್ರೀರಾಮಕೃಷ್ಣ ಸಮಾಧಿಗೆ ಹೋದರು, ಶ್ರೀರಾಮಕೃಷ್ಣ ಗಂಗೆಗೆ ಹೋದರು, ಶ್ರೀರಾಮಕೃಷ್ಣ ಪೂಜೆಗೆ ಹೋದರು. ನಾವು ಕೇಳ್ತಿದ್ದೀವಿ, ಆದರೆ ಇವ್ರು ಹಂಗೆ ಮಾಡ್ತಿರ್ಲಿಲ್ಲ. ಹೌದಾ, ನೀನಿದ್ದೀಯ ಆಗ? ಎಷ್ಟು ದಿವಸ ಇದ್ದೆ? ನಾನು ಶ್ರೀರಾಮಕೃಷ್ಣ ಜೊತೆ 10 ವರ್ಷ ಇದ್ದೆ. ಹೌದಾ, ಹಾಗಾದ್ರೆ ಬಾ ಅಂತ ಅವ್ರು ಹಿಡ್ಕೊಂಡು ಹೋಗು. ಬರೆಯೋರೆಲ್ಲ ಏನೇನು ಮಾಡಿದ್ರು. ಹೆಂಗೆ ಅವ್ರಿಗೆ ಧ್ಯಾನ, ಅವರಿಗೆ ಭಾವ ಸಮಾಧಿ ಅಂದರೆ ಏನು? ಇವತ್ತು ಏನೇನಿದೆ ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಪುಸ್ತಕಗಳ ಮೂಲ ಕೃತಿ ಸ್ವಾಮಿ ಶಾರದಾನಂದರು ಜಗತ್ತಿಗೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಲದು. ಯಾಕಂದರೆ ಆ ಮಹಾಪುರುಷ ಪ್ರತಿಯೊಬ್ಬರ ಹತ್ರನೂ ಹೃದಯನಾಥ ಶ್ರೀರಾಮಕೃಷ್ಣ ಹಿಂದೆ ಒಬ್ಬ ಹೀಗೆ ನಿಂತ್ಕೊಂಡೆ ನೋಡಿ, ಅವ್ರನ್ನ ಹಿಡ್ಕೊಂಡು ಶ್ರೀರಾಮಕೃಷ್ಣ ಸೇವೆ ಮಾಡ್ಕೊಂಡಿದ್ದ. ಅವನು ಬರಲಿ, ನೀನು ಎಷ್ಟು ವರ್ಷ ಇದ್ದೆ ಶ್ರೀರಾಮಕೃಷ್ಣ ಹತ್ರ? ಇಷ್ಟು ವರ್ಷ. ಕೂತ್ಕೋ, ನನಗೆಲ್ಲ ಡೀಟೇಲು ಹೇಳು, ಬರೀತೀನಿ. ಇದು ಸರಿನಾ ನೀ ಹೇಳಿದ್ದು? ಕ್ರಾಸ್ ಚೆಕ್ ಮಾಡಿಕೊಡು. ಅದಕ್ಕೆ ಲೀಲಾ ಪ್ರಸಂಗ ನಾನು ಉಪನ್ಯಾಸ ಮಾಡ್ತಿಲ್ಲ ಬೆಂಗಳೂರಲ್ಲಿ, ತುಂಬ ಸಮಯ ತೆಗೆದುಕೊಳ್ತೀವಿ. ಅದ್ಭುತವಾದ ಪುಸ್ತಕ. ಏನು ಇಷ್ಟು ದಪ್ಪ ಇದೆ, ಅದ್ಭುತವಾಗಿದೆ. ಅದನ್ನು ಕೊಟ್ಟಿದ್ದವರು ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯನ್ನು ಕೊಟ್ಟಿರೋದು ಶ್ರೀ ಶಾರದಾನಂದಜಿ. ಹಾಗೆಯೇ ಮಹಾಮಾತೆಗೆ ಒಳ್ಳೆ ಸುಂದರವಾದ ದೇವಸ್ಥಾನವನ್ನು ಮಹಾಮಾತೆಯ ಜನ್ಮ ಸ್ಥಳದಲ್ಲಿ ಕಟ್ಟಿಸಿದವರು ಶ್ರೀಮದ್ ಸ್ವಾಮಿ ಶಾರದಾನಂದಜಿ. ಕಲ್ಕತ್ತಾದಲ್ಲಿ ಸ್ವಾಮಿ ಶಾರದಾನಂದಜಿಯವರ ಕೆಲಸನ ಎಷ್ಟು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕಡೆ ಅವರು ಶ್ರೀರಾಮಕೃಷ್ಣರ ವಿಚಾರಧಾರೆಯನ್ನು ತಮ್ಮ ಬರಹಗಳ ಮೂಲಕ ಎಲ್ಲ ಕಡೆ ಕೊಟ್ಟು ಉದ್ಬೋಧನ ಅಂತ ಅದರಲ್ಲಿ ಅದನ್ನು ಪ್ರಿಂಟ್ ಮಾಡಿಸಿ ಕಷ್ಟಪಡ್ತಾಯಿದ್ರು. ನಾನು ಹೇಳೋದು ಸುಲಭ ಇಲ್ಲ. ಪ್ರಿಂಟ್ ಮಾಡೋಕ್ಕೂ ದುಡ್ಡಿರಲಿಲ್ಲ, ಊಟಕ್ಕೆ ದುಡ್ಡಿರಲಿಲ್ಲ, ಬಾಡಿಗೆ ಕಟ್ಟಕ್ಕೆ ದುಡ್ಡಿರಲಿಲ್ಲ, ಅದನ್ನು ತೊಗೊಳಕ್ಕೆ ದುಡ್ಡಿರಲಿಲ್ಲ. ಕಷ್ಟಪಟ್ಟು ಪುಸ್ತಕವನ್ನು ಬರೆದು ಆ ಪುಸ್ತಕದ ಹಣದಿಂದ ಶಾರದಾ ಮಾತೆನ ಅವರು ನೋಡ್ಕೊಳ್ತಾ ಇದ್ದರು. ಶ್ರೀರಾಮಕೃಷ್ಣ ಪರಮಹಂಸರ ವಿಚಾರದಲ್ಲಿ ಒಬ್ಬರು ಪ್ರಶ್ನೆ ಕೇಳ್ತಾರೆ, ನೀವು ಅವ್ರ ಜೀವನ ಚರಿತ್ರೆ ಬರುತ್ತೆ ಅಂತ ಹೇಳಿದ್ರಲ್ಲ, ಶ್ರೀರಾಮಕೃಷ್ಣರ ಬಗ್ಗೆ ಬರೆಯುವುದೇನು ಅಷ್ಟು ಸುಲಭವೇ? ಅವರ ಅಣತಿ ಇಲ್ಲದೆ ಅಂತಹ ಕೆಲಸವನ್ನು ಯಾರೂ ಕೈಗೊಳ್ಳಬಾರದು. ಅವರ ಅಪ್ಪಣೆ ಮಾಡಿದರೆ ನಾನು ಪ್ರಯತ್ನಿಸುವೆ ಅಂತ ಹೇಳಿರ್ತಾರೆ. ಆ ಹೇಳಿದ ನಿಜ ಸಂಗತಿಯನ್ನು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಕೊಡ್ತಾರೆ. ಇಷ್ಟೆಲ್ಲ ಹೇಳಿ ಕೊನೆಗೆ ನಿಮಗೆ ಒಂದು ಹೇಳ್ತೀನಿ, ಆದರ್ಶ ಕರ್ಮಯೋಗಿಗಳಾಗ್ತಾರೆ. ಎಲ್ಲ ರಾಮಕೃಷ್ಣ ಮಠದ ಆರಂಭದಲ್ಲಿ ವಿಪರೀತ ಕೆಲಸ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಆ ಕೆಲಸಗಳನ್ನೆಲ್ಲ ನೋಡಿಕೊಂಡು 30 ವರ್ಷ ಆಧ್ಯಾತ್ಮಿಕ ಗುರುವಾಗಿ ಮತ್ತು ಲೇಖಕರಾಗಿ ಮತ್ತು
ಧ್ಯಾನ ಸಿದ್ಧರಾಗಿ ಅವರು ತಮ್ಮ ಜೀವನವನ್ನು ಕಳೀತಾರೆ. ಶ್ರೀರಾಮಕೃಷ್ಣ ಪರಮಹಂಸರು ಆರಿಸ್ಕೊಂಡಂತಹ ಈ ಪುಷ್ಪ ಜೀವನ ಪೂರ್ತಿ ಶ್ರೀರಾಮಕೃಷ್ಣರಿಗೆ ಸಮರ್ಪಿಸಿ ಶ್ರೀರಾಮಕೃಷ್ಣರ ಅಣತಿಯಂತೆ ರಾಮಕೃಷ್ಣ ಮಠ ಮತ್ತು ಮಿಷನ್ನನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಅವರ ಅಂತ್ಯಕಾಲದಲ್ಲಿ ಶ್ರೀರಾಮಕೃಷ್ಣರೇ ಅವ್ರು ಹೇಳ್ತಾರಂತೆ, ಅಂತ್ಯಕಾಲ ಮಗು, ನಾನು ದೇಹತ್ಯಾಗ ಮಾಡಿದ ಮೇಲೆ ಶ್ರೀರಾಮಕೃಷ್ಣರ ಅನೇಕ ಭಕ್ತರು ಇಲ್ಲಿಗೆ ಬರ್ತಾರೆ, ಅವರು ನೋಡ್ಕೊಳ್ಳೋಕೆ ನೀನು ಚೆನ್ನಾಗಿ ಒಂದಷ್ಟು ಕೆಲಸ ಮಾಡು, ಅವರು ಬಹಳ ದೊಡ್ಡ ಭಕ್ತರಾಗ್ತಾರೆ ಅಂಥೇಳಿ ಅವರು ಶ್ರೀರಾಮಕೃಷ್ಣರ ಶಾರದಾದೇವಿಯವರ ಹಾಗೂ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯಲ್ಲಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡು 1926ರಲ್ಲಿ ಅವರ ಜೀವನದ ಅಂತ್ಯವಾಗುವ ಮುನ್ನ ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ದೊಡ್ಡ ಒಂದು ಕಾರ್ಯಕ್ರಮವನ್ನು ನಡೆಸ್ತಾರೆ. 27ರಲ್ಲಿ ಅವರು ತಮ್ಮ ಇಹಲೋಕ ಪ್ರವೇಶಿಸ್ತಾರೆ ಅಂತ ಹೇಳಿ ಶ್ರೀರಾಮಕೃಷ್ಣರು ಸೆಲೆಕ್ಟ್ ಮಾಡಿದ ಇವರಿಬ್ಬರಿದ್ದಾರೆ ನೋಡಿ, ರಾಮಕೃಷ್ಣಾನಂದರು ಅಂದರೆ ಶಶಿಭೂಷಣ ಚಕ್ರವರ್ತಿ ಅಂತ, ಇವರು ಶರಶ್ಚಂದ್ರ ಚಕ್ರವರ್ತಿ ಅಂತ. ಇದನ್ನು ಹೇಳಿ ಮಾತು ಮುಗಿಸ್ತೀನಿ. ಇವರಿಬ್ಬರೂ ಶ್ರೀರಾಮಕೃಷ್ಣರ ಪ್ರಕಾರ ಜೀಸಸ್ ಜೊತೆ ಇದ್ದರು, ಯೇಸು ಕ್ರಿಸ್ತನ ಜೊತೆ ಇಬ್ಬರು ಇವರಿಬ್ಬರು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಇನ್ನೊಂದು ಮಾಹಿತಿ, ಇವರು ಯುರೋಪಲ್ಲಿರುವಾಗ ವ್ಯಾಟಿಕನ್ಗೆಲ್ಲ ಹೋಗಿರ್ತಾರೆ. ಅವತ್ತು ಹೋಗಿ ಆ ದೇವ್ರನ್ನ ಪ್ರಾರ್ಥನೆ ಮಾಡುವಾಗ ಪಕ್ಕದಲ್ಲಿ ಯಾರೋ ನಿಂತಿರ್ತಾರೆ. ಇವರು ಪ್ರಾರ್ಥನೆ ಮಾಡಿಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಳ್ತಾರೆ. ಪರಮಾತ್ಮ, ನಿನ್ನ ಲೀಲೆ ಎಂಥದ್ದು ಅಂತೆಲ್ಲ ಎಲ್ಲ ಮಾಡಬೇಕು, ನಿನ್ನ ಕೆಲಸ ಹೇಗೆ, ನಿನ್ನ ಭಾವನೆ ಹೇಗೆ ನೀನು ಜಗತ್ತಿಗೆ ಕಲ್ಯಾಣ ಮಾಡ್ತೀಯ, ನಿನ್ನ ಪ್ರೀತಿ ಎಷ್ಟಿದೆ ಅಂತೆಲ್ಲ ಮಾತಾಡುವಾಗ ಆ ಪಕ್ಕದ ಏನು ಅಷ್ಟೊಂದು ಹೊಗಳ್ತೀರಿ, ಯು ಆರ್ ಅಪ್ರಿಷಿಯೇಟಿಂಗ್ ಲಾರ್ಡ್ ಜೀಸಸ್ ಸೋ ಮಚ್, ಇವರೇ ಇಂಡಿಯನ್ ಮಾಂಕ್, ವೈ ಅಂದರೆ ಐ ಹ್ಯಾಡ್ ಸ್ಟೇಡ್ ವಿತ್ ಹಿಮ್ ಅಂತ, ನಾನು ಅವ್ರ ಜೊತೆ ಇದ್ದೆ ಅಂತ ಹೇಳ್ಬಿಡ್ತಾರೆ ಬೈ ಮಿಸ್ಟೇಕ್. ಆಫ್ಟರ್ ಆಲ್ ಐ ವಾಸ್ ವಿತ್ ಹಿಮ್ ಅಂತ ಹೇಳ್ಬಿಡ್ತಾರೆ. ಅಂಥ ಮಹಾತ್ಮದ ಜನ್ಮದಿನ ಇವತ್ತು ಆರಿಸ್ಕೊಂಡೆ. ಯಾಕೆಂದರೆ ಎಲ್ಲ ಗೊತ್ತಾಗಲಿ ನಿಮಗೆ, ರಾಮಕೃಷ್ಣ ಪರಮಹಂಸರು ಸೆಲೆಕ್ಟ್ ಮಾಡ್ಕೊಳ್ಳೋ ಪುಷ್ಪಗಳು ಅದ್ಭುತವಾದ ಪುಷ್ಪಗಳು, ಸಾಮಾನ್ಯ ಪುಷ್ಪಗಳಲ್ಲ. ಶ್ರೀರಾಮಕೃಷ್ಣರಿಗೆ ಸರ್ವಸ್ವವನ್ನು ತ್ಯಾಗ ಮಾಡಿ, ಸರ್ವಸ್ವವನ್ನು ಸಮರ್ಪಿಸಿ ಅವರ ಹೆಸರಲ್ಲಿ ಜೀವನ ನಡೆಸಬೇಕು ಅನ್ನೋದೆಲ್ಲ ಅದು ಬಹಳ ಕಷ್ಟ. ನಮ್ಮ ಜನ್ಮಾಂತರದ ಪುಣ್ಯದ ಫಲ ಅಂತ ನಾನು ಈ ರಾಮಕೃಷ್ಣ ಮಹಾಸಂಘಕ್ಕೆ ಸೇರಿ ಆ ಪರಂಪರೆಯ ಸನ್ಯಾಸಿಯಾಗಿ ಸೇವಾ ಯಜ್ಞವೇ ನನ್ನ ಜೀವನ ಅಂಥೇಳಿ ಆ ಯಜ್ಞಕ್ಕೆ ನಾನೇನೇ ಸಮರ್ಪಿಸ್ಕೊಳ್ಳುವಂಥ ಸ್ಥಿತಿಯನ್ನು ತೆಗೆದುಕೊಂಡು ಸೇವಾ ಯಜ್ಞ ಅಂತ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಬ್ಬೊಬ್ಬರಿಗೂ ಒಂದೊಂದು ಶಕ್ತಿ ದೇವರು ಕೊಡ್ತಾನೆ, ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಶಾರದಾನಂದಜಿ ಮಹಾರಾಜರ ಕೃಪೆ ನಿಮ್ಮೆಲ್ಲರಿಗೂ ಆಗಲಿ, ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಬರಲಿ ಅಂಥೇಳಿ ಇಲ್ಲಿ ಮಂಗಳವನ್ನು ಹೇಳ್ತೀನಿ. ನಮಸ್ಕಾರ. ಕಷ್ಟ, ಅಷ್ಟು ದೊಡ್ಡ ಪುಸ್ತಕ ಬರೆಯೋದು ತುಂಬ ಕಷ್ಟ. ಆಮೇಲೆ ಅಥೆಂಟಿಸಿಟಿ, ಇಲ್ಲೇನಾಗುತ್ತೆ, ಬರೆಯೋ ಸ್ಪೀಡಲ್ಲಿ ಭಕ್ತಿಯ ಆ ಒಂದು ಭಾವನೆಯಲ್ಲಿ ಬರ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಇವ್ರು ಹಂಗೆ ಮಾಡಲಿಲ್ಲ. ಇವರು ಅಥೆಂಟಿಕೇಟೆಡ್. ಎಲ್ಲಿ ನಿಂತಿದ್ರು ಶ್ರೀರಾಮಕೃಷ್ಣರು? ಅವರು ಸಮಾಧಿ ಬಂದಾಗ ಹೇಗಿರ್ತಿದ್ರು? ಅವ್ರು ಬಿದ್ದಾಗ ಭುಜಕ್ಕೆ ಏಟಾಯ್ತಲ್ಲ, ಹೇಗಿದ್ರು ಆಗ? ಯಾವ ಪೂಜೆ ಮಾಡ್ತಿದ್ರು ಅವಾಗ? ಅವ್ರವ್ರು ನೋಡಿ, ಅಲ್ಲೊಬ್ಬ ಮುದುಕ ಇದ್ದಾನೆ, ಅವನು ಶ್ರೀರಾಮಕೃಷ್ಣ ಜೊತೆ ಪೂಜೆಗೆಲ್ಲ ಸಹಾಯ ಮಾಡಿ. ಎಲ್ಲಿದ್ದಾರೆ ಅವನು? ಓಡೋಗೋರು ಅವ್ರ ಹತ್ರ ಕೂತ್ಕೊಳ್ಳೋರು, ಬರ್ಸ್ಕೊಳ್ಳೋರು. ಅವಾಗಿನ್ನೂ ಟೇಪ್ ರೆಕಾರ್ಡ್ ಅದು ಇದು ಇರಲಿಲ್ಲಲ್ಲ, ಎಲ್ಲ ಮಾಡಿದ್ದಿದ್ರೆ ಇನ್ನೂ ಏನೇನಾಗ್ತಿತ್ತು. ಸೊ ರಾಮಕೃಷ್ಣ ಸಂಪ್ರದಾಯದಲ್ಲಿ ಅಥೆಂಟಿಕೇಟೆಡ್. ಒಬ್ಬ ಸನ್ಯಾಸ ಆಗಬೇಕು ಅಂತ ಅವನು ಬ್ರಹ್ಮಚಾರಿಗೆ ಆಶ್ರಮಕ್ಕೆ ಸೇರಿದ್ರೆ 12 ವರ್ಷದಿಂದ 15 ವರ್ಷ ಕಾಯಬೇಕು ಅವನು ಈ ಬಟ್ಟೆ ಹಾಕ್ಕೊಳ್ಳಿಕ್ಕೆ. ಭಾಳ ನಿಮ್ಮ ದೊಡ್ಡಪ್ಪ ನಂಗೆ ಚೆನ್ನಾಗಿ ಗೊತ್ತು ಬಾ, ನಿಂಗೆ ಹಾಗೇನಿಲ್ಲ.
ಹಿ ಹ್ಯಾಸ್ ಟು ಪಾಸ್ ಥ್ರೂ ಆಲ್ ದಿ. ಇದೆಲ್ಲದಕ್ಕೆ ಮೂಲ ಸ್ವಾಮಿ ಶಾರದಾನಂದಜಿ, ಸ್ವಾಮಿ ವಿವೇಕಾನಂದರು ಎಲ್ಲನೂ ರೂಲ್ ಬುಕ್ ಇಟ್ಕೊಂಡು ಮಾಡ್ತಾರೆ. ಎಲ್ಲೂ ಒಂದು ಚ್ಯುತಿನೂ ಬರಬಾರ್ದು. ಜನ್ಮ ಜನ್ಮಾಂತರದ ಫಲ ನಮ್ಮ ಗುರು ಮಹಾರಾಜರು ನಮ್ಮಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡೆ. ನಾನು ಆಲ್ವೇಸ್ ಐ ಫೀಲ್ ಮೈ ಸೆಲ್ಫ್ ಪ್ರೌಡ್ ದಟ್ ಐ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಬೈ ನನ್ ಅದರ್ ದನ್ ಶ್ರೀ ಠಾಕೂರ್. ಇಲ್ಲದ್ರೆ ಆರ್ಡಿನರಿ ಜೀವನ, ಆರ್ಡಿನರಿ ಮನುಷ್ಯ ಕರೆದ್ಬಿಟ್ಟು ಸನ್ಯಾಸ ಮಾಡಲಿಕ್ಕೆ ನೋಡಿ, ನೀವೇ ನೋಡಿ, ಅನೇಕ ಸನ್ಯಾಸಗಳು ನೋಡ್ತೀರ, ಅನೇಕ ರೀತಿ ನೋಡಿ. ಎಲ್ಲಾದರೂ ನೋಡಿದ್ದೀರಾ ಶ್ರೀರಾಮಕೃಷ್ಣ ಕೂತ್ಕೊಂಡಿದ್ರೆ ಧ್ಯಾನ ಮಾಡಿ ಫೋಟೋ ಹೊಡ್ಕೊಂಡು, ಎಲ್ಲೂ ಏನಿಲ್ಲ, ಸಾಧನೆ 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 ಸಾಧನೆ. ಊಟ ಇಲ್ಲ, ಪರವಾಗಿಲ್ಲ, ಭಿಕ್ಷೆ ಬೇಡು. ಇವರು ಭಾಳ ಜೋರಾಗಿದ್ದರು. ಶರತ್ ಮಹಾರಾಜ್, ನೀವು ಫೋಟೋ ನೋಡಿದ್ರು, ಭಾಳ ಜೋರಾಗಿದ್ದು, ಗಟ್ಟಿಗಿದ್ದು. ಒಂದ್ಸಲ ಭಿಕ್ಷೆ ಬೇಡಕ್ಕೆ ಹೋದರೆ, ನೀನು ಹೋಗಿ ಆ ಟ್ರ್ಯಾಮಲ್ಲೋ ಎಲ್ಲ ಕೆಲಸ ಹುಡ್ಕೊಳ್ಳೋ ಬರ್ತಾರೆ ಭಿಕ್ಷೆಗೆ ಅಂತ ದಬಾರದ ಬಾಗ್ಲ ಕಳಿಸಿದ್ರು ಒಬ್ಳು ಅಜ್ಜಿ. ಅಷ್ಟು ಅನುಭವಿಸ್ಬೇಕಾಗುತ್ತೆ, ಅಷ್ಟು ಅನುಭವಿಸ್ಬೇಕಾಗತ್ತೆ. ಎಲ್ಲ ಮಲ್ಕೊಳ್ಳೋದು, ಎಲ್ಲೋ ಊಟ, ಎಲ್ಲೋ ಭಿಕ್ಷೆ, ಎಲ್ಲೋ ಈ ಎಲ್ಲದರ ಮಧ್ಯೆ ಧ್ಯಾನ, ಜಪ, ಸಾಧನೆ, ಅದು ಮುಖ್ಯ. ನೋಡಿ ನಾವುಗಳು ಎಷ್ಟು, ಯಾಕೆ ಬರಲಿಲ್ಲ, ಯಾಕೆ ನೀವು, ಅಯ್ಯೋ ಮನೆ ತುಂಬ ನೆಂಟರು ಸ್ವಾಮೀಜಿ. ಅರೆ ನೆಂಟ್ರಿಗೂ ನಿನ್ನ ಪೂಜೆಗೂ ಸಂಬಂಧ ಏನು? ಬರಬೇಕು ಅಂತಿದ್ದೆ, ಆಯ್ತು. ಇನ್ನು ಯಾಕೆ ಬರಲಿಲ್ಲ ಏನೋ, ಅಯ್ಯೋ ಹೇಳಿಬಿಟ್ಟಿದ್ದೆ ಸ್ವಾಮೀಜಿ, ನನ್ನ ಸ್ನೇಹಿತರು ಬರ್ತೀನಿ ಅಂತಿದ್ರು. ಪಿಳ್ಳೆನವ ಮುಂದ್ಗಡೆ ನೀವೇ ಬರ್ಕೊಳ್ಳಿ. ಸೊ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಟೇಕ್ ಅಪ್ ಅನ್ ಐಡಿಯಾ, ಥಿಂಕ್ ಆನ್ ದಟ್ ಐಡಿಯಾ, ವರ್ಕ್ ಆನ್ ದಟ್ ಐಡಿಯಾ, ಲಿವ್ ಆನ್ ದಟ್ ಐಡಿಯಾ, ಡ್ರೀಮ್ ಆನ್ ದಟ್ ಐಡಿಯಾ. ದಿಸ್ ಇಸ್ ದಿ ವೇ ಟು ಸಕ್ಸಸ್. ತಗೊಂಡೇ ಇಲ್ಲ, ಬಿಟ್ಬಿಟ್ಟೆ ಈ ಜೀವನಕ್ಕೆ. ಎಲ್ಲ ಕೊಟ್ಟಿದ್ದಾರೆ ದೇವರು. ಏನು ನಾನು ಹೋಗಿ ಬರ್ತೀನಲ್ಲ, ಗುಡಿಸಲು ಮುಕ್ತ ಭಾರತ ಅಂತಾರಲ್ಲ, ನೀವು ಬನ್ನಿ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಬರೀ ಗುಡಿಸಲುಗಳೇ ಅಮ್ಮ, ಬರೀ ಗುಡಿಸಲುಗಳೇ. ನಾನು ಒಳಗಡೆ ಹೋಗ್ಬೇಕು ಅಂದ್ರೆ ತಲೆ ಬಗ್ಗಿ ಹೋಗ್ಬೇಕು. ಗುಡಿಸಲುಗಳೇ. ನಾನು ನೆನ್ನೆ ಎಲ್ಲ ಹೋಗ್ಬೇಕು. ಅಯ್ಯಪ್ಪ ನರಕ. ಸೊ ಎಲ್ಲಿ ಅವ್ರನ್ನ ಕಂಪೇರ್ ಮಾಡ್ಕೊಂಡು ನಾವು ಮಹಾರಾಜರೇ ಅಲ್ವಾ? ಸೊ ವೈ ಡೋಂಟ್ ಯು ಟೇಕ್ ಅಪ್ ಸ್ಪಿರಿಚುವಲ್ ಲೈಫ್, ರಿಲಿಜಿಯಸ್ ಲೈಫ್? ಮುಂದಿನ ವಾರ ಕ್ಲಾಸ್ ಇರುವುದಿಲ್ಲ. 10ನೇ ತಾರೀಕು ವೈಕುಂಠ ಏಕಾದಶಿ ಇರೋದ್ರಿಂದ ವೇದ ಪಾಠದ ಕ್ಲಾಸು ಏಕಾದಶಿ 2 in 1 ಆಗುತ್ತೆ. ಶನಿವಾರ ಪೂಜೆ ಎಲ್ಲ ಇದೆ ಇಲ್ಲಿ, ಬನಶಂಕರಿ ಮತ್ತು ಅದ್ಯಾವುದು ಎಂಥದ್ದು ವನಗೌರಿ ವ್ರತ ಎಲ್ಲ ಮಾಡೋರು ಇದ್ದಾರೆ. ಅದರಿಂದ ನಾನು ತೊಂದರೆ ಮಾಡಲ್ಲ, ಅವರು ವ್ರತ ಮಾಡಿಕೊಳ್ಳಿ. ಆದ್ದರಿಂದ ಮುಂದಿನ ಶನಿವಾರ ಮತ್ತು ಭಾನುವಾರ ತರಗತಿ ಇರುವುದಿಲ್ಲ. ಶುಕ್ರವಾರ ವೈಕುಂಠ ಏಕಾದಶಿಯ ವಿಶೇಷ ಇರುತ್ತೆ. ನಾಮ ಸಂಕೀರ್ತನೆ, ಶ್ರೀರಾಮನ ಭಜಿಸಲು. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮ ಕೃಷ್ಣ